ಆರೋಗ್ಯ ಸಂವಾದ ಅನ್ನುವಂಥದ್ದು ನಮ್ಮ ರಿಪಬ್ಲಿಕ್ ಕನ್ನಡದ ಚೊಚ್ಚಲ ಸಂವಾದ. ಈಗಾಗಲೇ ನಾವು ಮಹಾಸಂಗಮದ ಮೂಲಕ ಅನೇಕ ಸಮಿಟ್ಗಳ ಮೂಲಕ ರಾಜಕಾರಣಿಗಳನ್ನು ಕರೆಸಿದ್ದೇವೆ. ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಈ ವೇದಿಕೆಯಲ್ಲಿ ಬಂದು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡು ಹೋಗಿದ್ದಾರೆ. ಈ ಸಾರಿ ಆರೋಗ್ಯ, ಜನರ ಕಾಳಜಿ ನಮಗೆ ಬಹಳ ಮುಖ್ಯ, ಜನರ ಆರೋಗ್ಯ ಬಹಳ ಮುಖ್ಯ. ಹೀಗಾಗಿ ಆರೋಗ್ಯ ಸಂವಾದ ಅನ್ನುವಂತಹ ಒಂದು ವಿಶೇಷ ಕಾನ್ಸೆಪ್ಟನ್ನು ಇಟ್ಕೊಂಡು ಅದಕ್ಕೆ ಪೂಜ್ಯರನ್ನು ವಿನಂತಿಸಿಕೊಂಡು ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ನಮ್ಮ ಮನವಿಯನ್ನು ಅವರು ಪುರಸ್ಕರಿಸಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಈ ಕಾರ್ಯಕ್ರಮದ ಸ್ಪಾನ್ಸರ್ಗಳನ್ನು ನೆನಪಿಸಿಕೊಳ್ಳುವಂತಹ ಸಮಯ. ಹೆಲ್ತ್ ಕೇರ್ ಪಾರ್ಟ್ನರ್ ರಾಮಯ್ಯ ಮೆಮೋರಿಯಲ್ ಹಾಸ್ಪಿಟಲ್, ಲೈಫ್ ಗೆಟ್ಸ್ ಬೆಟರ್, ಹಾಗೇನೆ ಸಪೋರ್ಟೆಡ್ ಬೈ ಆಲ್ಫಾ ಅಸಿಸ್ಟೆಡ್ ಲಿವಿಂಗ್ ಫಾರ್ ಆಟಿಸ್ಟಿಕ್ ಅಡಲ್ಟ್ಸ್ NGO, ಸಪೋರ್ಟೆಡ್ ಬೈ ಸ್ಪರ್ಶ್ ಹಾಸ್ಪಿಟಲ್, ಇನ್ಫ್ಯಾಂಟ್ರಿ ರೋಡ್, ವಾರ್ಡ್ರೋಬ್ ಪಾರ್ಟ್ನರ್ ಇಂಡಿವರ್ನ, ವೇರ್ ಯುವರ್ ಕಾನ್ಫಿಡೆನ್ಸ್. ಈಗ ಶ್ರೀ ಮಜ್ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ನಮ್ಮನ್ನು ಉಪದೇಶಿಸಬೇಕು ಅಂತ ಅವರಲ್ಲಿ ಭಕ್ತಿಯಿಂದ ಕೇಳ್ಕೊಳ್ತಾ ಇದ್ದಾರೆ. ಹರೇ ರಾಮ. ಮೊಟ್ಟ ಮೊದಲನೇದಾಗಿ ರಿಪಬ್ಲಿಕ್ ಕನ್ನಡ ವಾರ್ತಾವಾಹಿನಿಗೆ ದೊಡ್ಡ ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೀವಿ. ಯಾಕೆಂದರೆ ಇದು ಹೊಸ ಹೆಜ್ಜೆ, ದಿಟ್ಟ ಹೆಜ್ಜೆ ಮತ್ತು ತುಂಬ ಒಳ್ಳೆ ಹೆಜ್ಜೆ. ಸಮಾಜದಲ್ಲಿ ಒಂದು ಕೂಗಿದೆ, ಮಾಧ್ಯಮಗಳಲ್ಲಿ ತುಂಬ ನಕಾರಾತ್ಮಕತೆ ಇದೆ ಅನ್ನೋ ಒಂದು ಕೂಗಿದೆ. ಒಂದು ಮಟ್ಟಿಗೆ ಅದು ಸತ್ಯನೂ ಕೂಡ ಹೌದು. ಪತ್ರಿಕೆ ತೆಗೆದಾಗ ಅಥವಾ ವಾರ್ತಾವಾಹಿನಿಗಳನ್ನ ನೋಡುವಾಗ ತುಂಬ ಸಮಾಜದ ನಕಾರಾತ್ಮಕ ಸಂಗತಿಗಳು ಕಂಡು ಬರ್ತಾ ಇರ್ತವೆ. ಮನಸ್ಸನ್ನು ಕಟ್ಟೋದಕ್ಕಿಂತ ಮುರಿತವೆ ಅವು, ಆದರೆ ಇದು ಮನಸ್ಸನ್ನು ಕಟ್ಟತ್ತೆ, ಜೀವನನ ಕಟ್ಟತ್ತೆ. ಅಂತಹ ಒಂದು ಕಾರ್ಯಕ್ರಮವನ್ನು ಈ ಒಂದು ವಾರ್ತಾವಾಹಿನಿ ಮಾಡ್ತಾಯಿದೆ. ಬಹುಶಃ ಅಂದರೆ ಇದು ಕೇವಲ ಲಾಭಾಕಾಂಕ್ಷೆಯ ಕಾರ್ಯಕ್ರಮ ಅಲ್ಲ ಅಂತ ನಾವು ಅಂದ್ಕೋತೀವಿ. ಯಾಕೆಂದರೆ ಲಾಭಾಕಾಂಕ್ಷೆ ಕಾರ್ಯಕ್ರಮ ಬೇರೆ ಥರ ಇರುತ್ತೆ. ಇದು ಸಮಾಜದ ಬಗ್ಗೆ ಕಾಳಜಿಯಿಂದ ಮಾಡ್ತಾ ಇರೋಂಥ ಕಾರ್ಯಕ್ರಮ. ಈ ವಾರ್ತಾವಾಹಿನಿಗೆ ಸಮಾಜದ ಬಗ್ಗೆ ಇರ್ತಕ್ಕಂಥ ಬದ್ಧತೆಯನ್ನು ವ್ಯಕ್ತಪಡಿಸೋಂಥ ಕಾರ್ಯಕ್ರಮ. ತುಂಬ ಅಭಿನಂದನೆಗಳು ರಿಪಬ್ಲಿಕ್ ಕನ್ನಡಕ್ಕೆ. ನಿಮ್ಮ ದಾರಿಯಲ್ಲಿ ಎಲ್ಲರೂ ಬರೋ ಥರ ಆಗಲಿ ಮುಂದೆ ಬರೋ ದಿನಗಳಲ್ಲಿ ಎನ್ನುವ ಹಾರೈಕೆ ನಮ್ಮದು. ಅದು ಸಮಾಜಕ್ಕೆ ತುಂಬ ಒಳ್ಳೆಯದು. ಒಂದೆರಡು ಸಂಗತಿಗಳನ್ನು ಮಾತು ಶುರು ಮಾಡೋದಕ್ಕಿಂತ ಮುಂಚೆ, ಒಂದು, ನಾವು ಈಗ ಆಡೋ ಕೆಲವು ಮಾತುಗಳಲ್ಲಿ ತುಂಬ ಪಾಂಡಿತ್ಯಕ್ಕೆ ಹೋಗದೆ ಅಥವಾ ತುಂಬ ತಾಂತ್ರಿಕ ವಿಷಯಗಳಿಗೆ ಹೋಗದೆ ಆದಷ್ಟು ಸರಳವಾಗಿ ಏನು ಹೇಳೋಕ್ಕೆ ಸಾಧ್ಯನೋ ಸಮಾಜಕ್ಕೆ ಅದನ್ನು ಹೇಳುವಂಥ ಪ್ರಯತ್ನವನ್ನು ಮಾಡ್ತೀವಿ. ಮತ್ತು ಮಸಾಲೆ ಅನ್ನೋದು ಇಲ್ಲದೆ ಇರ್ಬೋದು, ಇದರಲ್ಲಿ ಒಂದು ಚೂರು ಇಲ್ಲದೆ ಇರ್ಬೋದು, ಸಪ್ಪೆ ಆಗ್ಬೋದು. ಆರೋಗ್ಯಕ್ಕೆ ಸಪ್ಪೆ ತುಂಬ ಮುಖ್ಯ, ಹಾಗಾಗಿ ಸಹಿಸ್ಕೋತೀರಿ ಅಂತ ನಾವು ಅನ್ಕೋತೀವಿ. ಇನ್ನೊಂದು, ಆದಷ್ಟು ಶುದ್ಧ ಕನ್ನಡ ಮಾತಾಡೋ ಪ್ರಯತ್ನ ಇರುತ್ತೆ. ಅದೇನು ಆಗ್ಬಿಡುತ್ತೆ ಪೂರ್ತಿ ಅಂತಲ್ಲ, ಪ್ರಯತ್ನ ಇರುತ್ತೆ ಅದು. ಹಾಗಾಗಿ ನಿಮ್ಗೆ ಭಾಷೆ ಸ್ವಲ್ಪ ವಿಚಿತ್ರ ಅಂತ ಅನಿಸಿದರೆ ಅದನ್ನು ಕೂಡ ಸಹಿಸ್ಕೋತೀರಿ ಎಂಬುದಾಗಿ ಭಾವಿಸ್ತಾ, ಆರೋಗ್ಯದ ಬಗ್ಗೆ ಹೋಗೋದಾದರೆ, ಐಶ್ವರ್ಯ ಹೋದರೆ ಐಶ್ವರ್ಯ ಹೋಯಿತು ಅಷ್ಟೇ, ಅಧಿಕಾರ ಹೋದರೆ ಅಧಿಕಾರ ಹೋಯಿತು ಅಷ್ಟೇ, ಆದರೆ ಆರೋಗ್ಯ ಹೋದರೆ ಎಲ್ಲ ಹೋಯಿತು, ಏನು ಉಳಿಯೋದಿಲ್ಲ. ನೀವು ಏನೇ ಆಗಿರಿ ನಿಮ್ಗೆ ಆರೋಗ್ಯ ಬೇಕಾಗುತ್ತೆ ತುಂಬ ಮುಖ್ಯವಾಗಿ ಅಂತ. ನಾಡನ್ನಾಳುವ ಪ್ರಭು ಆಗಿರಿ ಅಥವಾ ನಿತ್ಯದ ಬದುಕಿಗೆ ಕೂಲಿ ಮಾಡ್ತಕ್ಕಂಥ ಕಾರ್ಮಿಕ ಆಗಿರಿ, ಸಾಧನೆ ಮಾಡುವಂಥ ಯೋಗಿ ಆಗಿರಿ, ಇದಿಲ್ಲದೆ ಈ 3 ಅಕ್ಷರದ ಆರೋಗ್ಯ ಅನ್ನೋ ಸಂಗತಿ ಇಲ್ಲದೆ ನಿಮಗೆ ನೀವು ಅಂದ್ಕೊಂಡಿದ್ದನ್ನು ಸಾಧನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ. ಅದನ್ನು ಆಯುರ್ವೇದ ಈ ಭಾಷೆಯಲ್ಲಿ ಹೇಳ್ತು, ಧರ್ಮ ಅರ್ಥ ಕಾಮ ಮೋಕ್ಷಾಣ ಆರೋಗ್ಯಂ ಮೂಲಂ ಉತ್ತಮಂ. ಇದೇ ಬೇರು ಅಂತ. ಈಗ ಅರ್ಥ ಕಾಮ ಅಂದರೆ ನೀವು ಹಣ ಸಂಪಾದನೆ ಮಾಡಬೇಕು, ಆರೋಗ್ಯ ಬೇಕು. ಸುಖ ಪಡಬೇಕು, ಆರೋಗ್ಯ ಬೇಕು. ಧರ್ಮಾಚರಣೆ ಮಾಡಬೇಕು, ಆರೋಗ್ಯ ಬೇಕು. ಮೋಕ್ಷ ಸಾಧನೆ ಮಾಡಬೇಕು, ಆರೋಗ್ಯ ಬೇಕು. ಏನೇ ಮಾಡೋದಾದ್ರೂ ಕೂಡ ಆರೋಗ್ಯ ತುಂಬ ಮೂಲ ಎಂಬುದಾಗಿ ಆಯುರ್ವೇದ ಹೇಳ್ತು. ಈಗ ಆರೋಗ್ಯ ಹೋದರೆ ಎಲ್ಲ ಹೋಯ್ತು ಅಂತ ಅನ್ಬೇಕಾದ್ರೆ ಆರೋಗ್ಯ ಹೇಗೆ ಹೋಗುತ್ತೆ ಅಂತ, ಹೋಗೋ ದಾರಿ ಯಾವುದು, ಎಲ್ಲಿಂದ ಹೋಗುತ್ತೆ ಆರೋಗ್ಯ ಅಂತ ಇಟ್ಕೊಳ್ಳೋದು ಹೇಗೆ ಅನ್ನೋದು ಮುಖ್ಯವಾಗಿರುವಂಥ ಪ್ರಶ್ನೆ. ಆ ಪ್ರಯತ್ನ ತಾನೇ ಇದು. ಎಲ್ರಿಗೂ ಆರೋಗ್ಯ ಇಟ್ಕೊಳ್ಳೋದು ಹೇಗೆ, ಹೋಗದೇ ಇರೋ ಥರ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ತಿಳಿಸೋ ಪ್ರಯತ್ನ ತಾನೇ ಈ ಕಾರ್ಯಕ್ರಮ ಅಂತ. ಹಾಗಾಗಿ ಅಲ್ಲಿಗೆ ನಾವು ಹೋಗೋದಾದರೆ ನಮಗೊಂದು ಕನ್ನಡದ ಗಾದೆ ನೆನಪಾಗತ್ತೆ. ಆ ಗಾದೆ ಈ ಥರ ಇದೆ, ಬಡವ ನೀ ಮಡಗಿದಂಗಿರು ಅಂತ ಒಂದು ಗಾದೆ ಇದೆ. ಬಡವ ನೀ ಮಡಗಿದಂಗಿರು ಅಂದರೆ ಇಟ್ಟು ಹಾಗೆ ಇರು ಅಂತ. ಪ್ರಕೃತಿ ನನ್ನನ್ನು ಹೇಗಿಟ್ಟಿದೆಯೋ ಹಾಗಿರು ಅಂತ.
ಅದಕ್ಕೆ ವ್ಯತ್ಯಸ್ತವಾಗಿರಬೇಡ, ತೊಂದರೆ ಆಗುತ್ತೆ ತುಂಬ ಅಂತ. ಈ ಪ್ರಕೃತಿ ಇಟ್ಟಾಗಿರಬೇಕು ಅಂದರೆ ಏನು ಅಂದರೆ ಅದನ್ನ ಈ ಥರ ನಾವು ತಗೋಬೋದು. ಉದಾಹರಣೆಗೆ ಸಾಯಂಕಾಲ ಆಗತ್ತೆ, ಪ್ರಕೃತಿ ಕತ್ಲು ಮಾಡುತ್ತೆ ಎಲ್ಲ ಕಡೆಗೂ. ಏನು ಸಂದೇಶ ಅಂದರೆ ನಿದ್ದೆ ಮಾಡುವಂಥ ಸಂದೇಶ. ರಾತ್ರಿ ಚೆನ್ನಾಗಿ ಕಣ್ಕಾಣೋಂಥ ಪ್ರಾಣಿಗಳಿರ್ತವೆ. ಸಿಂಹ ಇದೆ, ಹುಲಿ ಇದೆ, ಅಥವಾ ಚಿರತೆ ಇದೆ, ರಾತ್ರಿ ಬೇಟೆಯಾಡಬೇಕು ಅವು. ಹಾಗಾಗಿ ಅಂಥ ಕಣ್ಣನ್ನು ಅವುಗಳಿಗೆ ಪ್ರಕೃತಿ ಕೊಟ್ಟಿದೆ, ನಮಗೆ ಕೊಟ್ಟಿಲ್ಲ ಅಂಥ ಕಣ್ಣನ್ನು ಪ್ರಕೃತಿ. ರಾತ್ರಿ ನಮಗೆ ಕಾಣಿಸಲ್ಲ ಕತ್ಲಲ್ಲಿ. ಯಾಕೆ ಹಾಗಿಟ್ಟಿದೆ ಪ್ರಕೃತಿ ಅಂದರೆ ನಿದ್ದೆ ಮಾಡು ಅಂತ. ನಾವು ಮಾಡಲ್ಲ. ರಾತ್ರಿ ಪ್ರಕೃತಿ ಕತ್ಲು ಮಾಡುತ್ತೆ, ನಾವು ದೀಪ ತುಂಬ ಜಾಜ್ವಲ್ಯಮಾನವಾದ ದೀಪಗಳನ್ನ ಇಟ್ಕೊಂಡು ಜೀವನ ಮಾಡೋಕ್ಕೆ ಹೋಗ್ತೀವಿ. ಅಂದರೆ ಪ್ರಕೃತಿಗೆ ವಿರುದ್ಧವಾಗಿರುವಂಥ ನಡೆ ಇದು ಅಂತ. ಇಲ್ಲಿ ಆರೋಗ್ಯ ಕೆಡುವಂಥದ್ದು ಅಂತ. ಬೆಳಗಾದರೆ ಎಲ್ಲೆಡೆ ಬೆಳಕು ಬೆಳಕು ಬೆಳಕು, ತುಂಬ ಬೆಳಕು. ಪ್ರಕೃತಿ ಸಂದೇಶ ಏನು, ಕೆಲಸ ಮಾಡು ಅಂತ. ತುಂಬ ಸರಳ ಸೂತ್ರ ಅಂತ. ನಮ್ಮ ಆರೋಗ್ಯಶಾಸ್ತ್ರ, ಪಾರಂಪರಿಕ ಆರೋಗ್ಯಶಾಸ್ತ್ರ ಏನು ಹೇಳುತ್ತೆ ಅಂದರೆ, ಆರೋಗ್ಯಕ್ಕೆ ತುಂಬ ಮುಖ್ಯವಾಗಿ ಬೇಕಾಗುವಂಥದ್ದು ಈ ಮೂಲಭೂತ ಸಂಗತಿಗಳು ಅಂತ. ನಿದ್ದೆ ಮತ್ತು ಆಹಾರ ಅಂತ. ನಿದ್ದೆ ಮತ್ತು ಆಹಾರ, ನಮ್ಮ ಚಟುವಟಿಕೆಗಳು, ಅದನ್ನು ಹೇಳ್ತಾ ಇದೆ ಅದು. ಈಗ ನೀವು ಕೆಲಸ ಮಾಡೋ ಹೊತ್ತಿಗೆ ನಿದ್ದೆ ಮಾಡಿದರೆ, ನಿದ್ದೆ ಮಾಡೋ ಹೊತ್ತಿಗೆ ಕೆಲಸ ಮಾಡಿದರೆ ಪ್ರಕೃತಿ ಒಪ್ಪಲ್ಲ ಅದನ್ನು. ಆಯುರ್ವೇದ ಭಾಷೆಯಲ್ಲಿ ಹೇಳೋದಾದರೆ, ನೀವು ರಾತ್ರಿ ಎಚ್ಚರ ಇದ್ದರೆ ವಾತ ವಿಕಾರ ಆಗತ್ತೆ, ಹಗಲು ನಿದ್ದೆ ಮಾಡಿದರೆ ಕಫ ವಿಕಾರ ಆಗತ್ತೆ. ಇರೋದೇ 3, ವಾತ ಪಿತ್ತ ಕಫ. 2 ವಿಕಾರ ಆದರೆ ಏನು ಉಳಿತು? 2 ವಿಕಾರ ಆದರೆ 3ನೇದನ್ನು ಕೆಡಿಸುತ್ತೆ ಅದು. 2 ಕೆಟ್ಟರೆ 3ನೇದನ್ನು ಕೆಡಿಸುತ್ತೆ ಅದು. ಏನು ಉಳಿಯಲ್ಲ ಆಮೇಲೆ ಅಂತ. ಅದು ಇವತ್ತಿನ ಜೀವನ ಪದ್ಧತಿ ತುಂಬ ವ್ಯತ್ಯಾಸ ಇದ್ಬಿಟ್ಟಿದೆ. ಈ ಥರ ಇಲ್ಲ, ಇದಕ್ಕೆ ಬೇಕಾದಾಗಿಲ್ಲ. ಇವತ್ತಿನ ಜೀವನ ಹೇಗಿದೆ ಅಂದರೆ ರಾತ್ರಿನೇ ಇಲ್ಲ ಅಂತ, ಬರೀ ಹಗಲು ಮಾತ್ರ ಅಂತ. ಹಗಲು ಸೂರ್ಯ, ರಾತ್ರಿ ನಮ್ಮ ಸೂರ್ಯ, ನಮ್ಮ ದೀಪಗಳು ತುಂಬ ಕೆಲಸ ಮಾಡ್ತಾ ಇರುತ್ತೆ ಅಂತ. ಹಾಗೆ ಈ ಬೇಸಿಕ್ ಥಿಂಗ್ಸ್ ಅಥವಾ ಮೂಲಭೂತ ಸಂಗತಿಗಳಂತ ಏನಿದೆ, ಇದನ್ನು ಸರಿಪಡಿಸ್ಕೊಳ್ತಾ ಇದ್ರೆ ನಾವು ಚೆನ್ನಾಗಿರೋಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾಗಿ ರಾತ್ರಿ ನಿದ್ದೆ ಮಾಡಬೇಕು, ಹಗಲು ಕೆಲಸ ಮಾಡಬೇಕು. ಸಂಧ್ಯಾಕಾಲ ಬಂದರೆ ಅಂತರ್ಮುಖಿ ಆಗಬೇಕು. ಯಾಕೆಂದರೆ ರಾತ್ರಿ ತಮೋಗುಣ, ಅದು ಕತ್ತಲನ್ನುಂಟು ಮಾಡುತ್ತೆ, ನಿದ್ದೆ ಮಾಡು ಅಂತ ಹೇಳುತ್ತೆ ಅದು. ಹಗಲು ರಜೋಗುಣ, ಬೆಳಕನ್ನು ಮಾಡುತ್ತೆ, ಅದು ಕೆಲಸ ಮಾಡು ಅಂತ ಹೇಳುತ್ತೆ. ಈ ಸಂಧಿ ಬರುತ್ತಲ್ಲ, ಸಂಧ್ಯಾ ಅಂದರೆ ಅದು ಅಂತ. ಹಗಲು ರಾತ್ರಿ ಸೇರೋ ಜಾಗ, ರಾತ್ರಿ ಮತ್ತು ಹಗಲು ಸೇರೋ ಜಾಗ ಬೆಳಗ್ಗೆ. ಅದು ಈ ಸಮಯಗಳಲ್ಲಿ ನಾವು ಅಂತರ್ಮುಖಿ ಆಗಬೇಕು, ಧ್ಯಾನ ಮಾಡಬೇಕು. ಈ ಸಂಧ್ಯಾ ಅನ್ಬೇಕಾದ್ರೆ ಈ ಧ್ಯಾ ಅನ್ನೋದು ಅಂತರ್ಮುಖತೆಯನ್ನು ಹೇಳುತ್ತೆ. ಮನುಷ್ಯ ಒಂದಷ್ಟು ತನ್ನ ಬಗ್ಗೆನೂ ಯೋಚನೆ ಮಾಡಬೇಕು, ತನ್ನ ಪಾಡು ತಾನಿರೋದನ್ನು ಕಲಿಬೇಕು. ಹಾಗಿದ್ದರೆ ಮಾನಸಿಕ ಸ್ವಾಸ್ಥ್ಯ ಚೆನ್ನಾಗಿರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತೆ. ಹಾಗಿಲ್ಲದೆ ಇದ್ದರೆ ಮನಸ್ಸು ಕೆಡುತ್ತೆ, ಮನಸ್ಸು ಕೆಟ್ಟರೆ ಎಲ್ಲವೂ ಕೆಡುತ್ತೆ. ಮನಸ್ಸು ಒಂದು ಚೆನ್ನಾಗಿದ್ದರೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ನಮ್ಮ ಪರಂಪರೆ ಹೇಳುತ್ತೆ. ಎಲ್ಲ ರೋಗಗಳಿಗೂ ಮನಸ್ಸು ಮೂಲ ಅಂತ ಇನ್ನೊಂದು ರೀತಿಯಿಂದ ಹೇಳುತ್ತೆ ಅದು ಅಂತ. ಮನಸ್ಸು ಕೆಡೋದು ಯಾವಾಗ ಅಂದರೆ ಒಂದಿಷ್ಟು ಚಿತ್ತ ವಿಶ್ರಾಂತಿಗೆ ಅವಕಾಶ ಕೊಡದೇ ಇದ್ದಾಗ ಅಂತ. ಆ ಸಮಯ ಯಾವುದಂದ್ರೆ ಸಂಧ್ಯಾಕಾಲಗಳು. ಸಾಯಂಕಾಲ ಅಂದರೆ ಕತ್ಲಾಗ್ತಾ ಇದೆ ಅಂದರೆ ಒಳಗಡೆ ಬೆಳಕು ಮಾಡ್ಕೊ ಅಂತ. ಒಂಚೂರು ಹೊತ್ತು ಧ್ಯಾನ ಮಾಡು, ಒಂಚೂರು ಹೊತ್ತು ಯೋಗ ಮಾಡು, ಒಂಚೂರು ಹೊತ್ತು ಭಜನೆ ಮಾಡು, ಒಂಚೂರು ಹೊತ್ತು ನಿನ್ನ ಪಾಡ್ರೆ ನೀ ಇರು, ಒಂದು ಸ್ವಲ್ಪ ಹೊತ್ತು ನಿನ್ನ ಬಗ್ಗೆ ನೀನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು, ಆತ್ಮಾನುಸಂಧಾನ ಮಾಡು. ಇದನ್ನು ಮಾಡ್ತಾ ಇಲ್ಲ, ಇದು ಯಾವುದನ್ನು ಕೂಡ ನಾವು ಮಾಡ್ತಾ ಇಲ್ಲ ಅಂತ. ಹಾಗಾಗಿ ಒಂದು ಸಂಗತಿ ಇದು, ಈ ಕಾಲಕ್ಕೆ ತಕ್ಕಂತೆ ಕುಣಿಬೇಕು ಅನ್ನೋಂಥದ್ದು. ರಾತ್ರಿ ರಾತ್ರಿ ಇರೋ ಥರ ಇರಬೇಕು, ಹಗಲು ಹಗಲು ಇರೋ ಥರ ಇರಬೇಕು, ಸಂಧ್ಯಾಕಾಲಗಳಲ್ಲಿ ಆ ಥರ ಇರಬೇಕು, ಕಾಲಕ್ಕೆ ತಕ್ಕಂತೆ ಇರಬೇಕು. ಇಲ್ಲದೇ ಇದ್ದರೆ ಕಾಲ ಶಿಕ್ಷೆ ಕೊಡುತ್ತೆ, ಪ್ರಕೃತಿ ಶಿಕ್ಷೆ ಕೊಡುತ್ತೆ. ಆ ಶಿಕ್ಷೆ ರೋಗದ ರೂಪದಲ್ಲಿ ಬರ್ಬೋದು ಅಂತ, ಅನಾರೋಗ್ಯದ ರೂಪದಲ್ಲಿ ಬರ್ಬೋದು ಅಂತ. ಹಾಗಾಗಿ ನಮ್ಮ ಪಾರಂಪರಿಕ ಆರೋಗ್ಯಶಾಸ್ತ್ರ ಈ ಕಾಲದ ಬಗ್ಗೆ ತುಂಬ ಹೇಳಿದೆ. ದಿನಚರ್ಯ, ಋತುಚರ್ಯ, ವರ್ಷಚರ್ಯ, ಒಂದು ದಿನ ಹೇಗೆ ಇಟ್ಕೋಬೇಕು, ಆ ಋತು ಬಂದಾಗ ಹೇಗಿರಬೇಕು, ವಸಂತ ಋತುವಲ್ಲಿ ಹೇಗಿರಬೇಕು, ಮಳೆಗಾಲ ಬಂದರೆ ಹೇಗಿರಬೇಕು, ಚಳಿಗಾಲ ಬಂದರೆ ಹೇಗಿರಬೇಕು, ತುಂಬ ಇದನ್ನು ನಿರೂಪಣೆ ಮಾಡಿದೆ. ಇದೇನು ಅಂದರೆ ಕಾಲಕ್ಕೆ ತಕ್ಕಂತೆ ಕುಣಿಬೇಕು, ಕಾಲಕ್ಕೆ ವ್ಯತ್ಯಸ್ತವಾಗಿ ವಿರುದ್ಧವಾಗಿ ನಾವು ಇರಬಾರ್ದು ಅಂತ. ಇದೊಂದು ಸಂಗತಿ. ಆದರೆ ಇನ್ನೊಂದು ಸಂಗತಿ ಆಹಾರ ಅಂತ. ಶೋಭಾ ಆರಂಭದಲ್ಲಿ ಪ್ರಸ್ತಾಪ ಮಾಡಿದರು, ಆರೋಗ್ಯದ ಬಗ್ಗೆ ಹೇಳ್ತಾರೆ ಅಂತ ಶೋಭಾ ಹೇಳಿದ್ರು. ನಾವೇನು ಆರೋಗ್ಯದ ಅಥವಾ ಆಹಾರದ ತಜ್ಞ ಖಂಡಿತ ಅಲ್ಲ, ಆದರೆ ನಮ್ಮ ಜೀವನದಲ್ಲಿ ಒಂದು ಸ್ವಲ್ಪ ಪ್ರಯತ್ನ ಮಾಡಿದ್ದೀವಿ ನಾವು. ನಾವೇನು ಮಾಡಿಲ್ಲ ನಿಮಗದನ್ನು ಹೇಳಲ್ಲ. ನಾವು ಯಾವುದನ್ನು ಮಾಡ್ತಾ ಇಲ್ಲ,
ನೀವು ಅದನ್ನು ಹೇಳೋಕ್ಕೆ ಇಷ್ಟಪಡೋದಿಲ್ಲ, ಯಾಕೆಂದರೆ ಅದು ಬರೀ ಬೊಗಳೆ ಆಗುತ್ತೆ. ಅದು ಮಾಡದೇ ಇರೋದನ್ನು ಹೇಳಬಾರ್ದು, ಮಾಡಿದ್ದನ್ನು ಹೇಳಬೇಕು ಅಂತ ಅದನ್ನು ಹೇಳ್ತಕ್ಕಂಥ ಒಂದು ಚಿಕ್ಕ ಪ್ರಯತ್ನ ಇದು ಅಂತ. ಆಹಾರಕ್ಕೂ ಕಾಲ ಇದೆ, ಆಹಾರಕ್ಕೂ ಕಾಲ ಇದೆ, ಮತ್ತು ಆಹಾರ ಎಷ್ಟು ಸತಿ ಮಾಡಬೇಕು ಅನ್ನೋಕ್ಕೂ ಕೂಡ ನಿಯಮ ಇದೆ ಅಂತ. ಮೊದಲು ಅಲ್ಲಿಗೆ ಹೋಗೋಣ. ದಿನಕ್ಕೆ 2 ಸತಿ ಆಹಾರ ತಗೋಬೇಕು ಅಂತ, ಹಗಲು ಒಮ್ಮೆ ಮತ್ತು ರಾತ್ರಿ ಒಮ್ಮೆ ಅಂತ. ಕತ್ಲೆಗೊಂದು ಆಹಾರ, ಬೆಳಕಿಗೊಂದು ಆಹಾರ ಅಂತ. ಮಾಯೆಗೊಂದು ಆಹಾರ, ಪರಬ್ರಹ್ಮಕ್ಕೊಂದು ಆಹಾರ, ಹಾಗೂ ಹೇಳ್ಬೋದು ನೀವು ಅದನ್ನು ಅಂತ. ಹಾಗಾಗಿ 2 ಆಹಾರನ ನಮ್ಮ ಪರಂಪರೆ ಹೇಳುತ್ತೆ ಅಂತ. ಈ ನಾವು ತಗೊಳ್ಳೋ ಆಹಾರ ಎಷ್ಟು ಅಂತ ಲೆಕ್ಕನೇ ಇಲ್ಲ ಅಂತ. ಆಗಾಗ ತಿಂತಾ ಇರ್ತೀವಿ ನಾವು, ಗಂಟೆಗೆ 5-5 ನಿಮಿಷಕ್ಕೆ ತಿಂತಾ ಇರ್ತೀವಿ ನಾವು. ಹೇಗೆ ನಾವು ಆರೋಗ್ಯವಾಗಿ ಇರೋಕ್ಕೆ ಸಾಧ್ಯ? ಆ ಜಠರಾಗ್ನಿ ಹೇಗೆ ಕೆಲಸ ಮಾಡೋಕ್ಕೆ ಸಾಧ್ಯ ಅಂತ. ಉದಾಹರಣೆಗೆ, ನೀವು ಒಲೆ ಮೇಲೆ ಏನು ಬೇಯಕ್ಕೆ ಇಟ್ಟಿದ್ದೀರಿ ಅಂತ ಅಂದ್ಕೊಳ್ಳಿ. ನೀವು ಈಗ ಅಕ್ಕಿ ಬೇಯಕ್ಕೆ ಇಟ್ಟಿದ್ದೀರಿ ಒಲೆ ಮೇಲೆ, ಒಂದು ಸ್ವಲ್ಪ ಬೆಂದಿದೆ, ಮತ್ತೊಂದು ಸ್ವಲ್ಪ ಅಕ್ಕಿ ಹಾಕ್ತೀರಿ ನೀವು, ಆಗೇನಾಗುತ್ತೆ? ಇನ್ನೊಂದು ಸ್ವಲ್ಪ ಬಿಟ್ಟು ಮತ್ತೊಂದು ಸ್ವಲ್ಪ ಅಕ್ಕಿ ಹಾಕ್ತೀರಿ, ಆಗೇನಾಗುತ್ತೆ? ಅಥವಾ ರುಬ್ಬೋ ಸಮಯದಲ್ಲಿ ಒಂದು ಸ್ವಲ್ಪ ರುಬ್ಬಿದ ಮೇಲೆ ಮತ್ತೊಂದು ಸ್ವಲ್ಪ ಹಾಕಿದ್ರೆ ಏನಾಗುತ್ತೆ? ಇನ್ನೊಂದು ಸ್ವಲ್ಪ ರುಬ್ಬಿದ ಮೇಲೆ ಮತ್ತೊಂದು ಸ್ವಲ್ಪ ಹಾಕಿದ್ರೆ ಏನಾಗುತ್ತೆ? ಅದು ಚೆನ್ನಾಗಿ ಆಗಕ್ಕೆ ಸಾಧ್ಯವಾ ಅಂತ. ಒಳಗಡೆ ಒಂದು ಅಗ್ನಿ ಇದೆ. ಆ ಅಗ್ನಿ ನೀವು ಆಹಾರ ಕಳಿಸಿದ್ರೆ ಪಚನ ಮಾಡ್ತಾ ಇರುತ್ತೆ. ಅದು ಮಾಡಿ ಮುಗಿಸೋಕ್ಕಿಂತ ಮುಂಚೆ ಮತ್ತೊಂದಷ್ಟು ಹಾಕಿದರೆ ಅದು ಯಾವ ಥರ ಕೆಲಸ ಮಾಡಬೇಕು ಅದು ಅಂತ. ನೀವು ಮೊದಲು ಕಳಿಸಿದ ಆಹಾರಕ್ಕೆ ತಕ್ಕಂತೆ ಕೆಲಸ ಮಾಡಬೇಕು, ಆಮೇಲೆ ಕಳಿಸಿದ ಆಹಾರಕ್ಕೆ ತಕ್ಕಂಥ ಕೆಲಸ ಮಾಡಬೇಕು. ಮೊದಲು ಕಳಿಸಿದ ಆಹಾರಕ್ಕೆ ತಕ್ಕಂಥ ಕೆಲಸ ಮಾಡಿದರೆ ಆಮೇಲೆ ಕಳಿಸಿದ ಆಹಾರ ಪಚನ ಆಗಲ್ಲ, ಆಮೇಲೆ ಕಳಿಸಿದ ಆಹಾರ ತಕ್ಕಂಥ ಕೆಲಸ ಮಾಡಿದರೆ ಮೊದಲಿನ ಜಾಸ್ತಿ ಆಗುತ್ತೆ. ಇದು ನಾವು ಎಷ್ಟು ಕಷ್ಟ ಕೊಡ್ತಾ ಇರ್ತೀವಿ ಅಂತ, ನಮ್ಮ ಒಳಗಿನ ವ್ಯವಸ್ಥೆ ಇದೆಯಲ್ಲ, ಆ ವ್ಯವಸ್ಥೆಗೆ ಎಷ್ಟು ದುಃಖ ಕೊಡ್ತಾ ಇರ್ತೀವಿ ಅಂತ. ಹಾಗಾಗಿ 2 ಆಹಾರ ತಗೋ ಅಂತ ಒಂದು ದಿವಸದಲ್ಲಿ ಅಂತ, ಮಧ್ಯೆ ಸಾಕಷ್ಟು ಅಂತರ ಬಿಡು ಅಂತ. ಈ ಮಧ್ಯಂತರ ಉಪವಾಸ, ಈ ಆಂಗ್ಲರು ಅದನ್ನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಹೇಳ್ತಾರಲ್ಲ, ಅದು ತುಂಬ ಮುಖ್ಯ ಅದು ಅಂತ. ಈಗ ನೀವು ಬೆಳಗ್ಗೆ ಒಂದು 11 ಗಂಟೆಗೂ 12 ಗಂಟೆಗೂ ಆಹಾರ ತೊಗೊಂಡ್ರೆ, ಆಮೇಲೆ ಸಾಯಂಕಾಲ ಒಂದು 7 ಗಂಟೆಗೂ 8 ಗಂಟೆಗೂ ಆಹಾರ ತೊಗೊಂಡ್ರೆ, ಮಧ್ಯೆ ಈ ಬಿಡೋ ಸಮಯ ಇದೆಯಲ್ಲ, ತುಂಬ ಮುಖ್ಯ ಇದು ಅಂತ. ಯಾಕೆ ಮುಖ್ಯ ಅಂದರೆ ಆಹಾರನ ಪೂರ್ತಿ ಪಚನ ಮಾಡುತ್ತೆ ಅದು, ಹೊಸ ಆಹಾರ ತಗೊಳ್ಳೋಕ್ಕೆ ಜಾಗ ಮಾಡಿಕೊಡುತ್ತೆ, ಅವಕಾಶ ಮಾಡಿಕೊಡುತ್ತೆ ಅಂತ. ಇದು ಮಾಡದೇ ಇದ್ದರೆ ಇಲ್ಲಿಂದ ಎಲ್ಲ ಕೆಡುತ್ತೆ. ಇದು ಒಂದೇ ಕಾರಣಕ್ಕೆ ಎಲ್ಲ ಕೆಡುತ್ತೆ ಅಂತ. ಆಮ ಅಂತ ಒಂದು ಶಬ್ದ ಬಳಸ್ತಾರೆ. ಯಾವುದು ಪೂರ್ತಿ ಜೀರ್ಣ ಆಗಿಲ್ವೋ ಅಂಥ ಆಹಾರಕ್ಕೆ ಆಮ ಅಂತ ಹೆಸರು. ನಿಮ್ಮ ಶರೀರಕ್ಕೆ, ನಿಮ್ಮ ಪ್ರಕೃತಿಗೆ ಪೂರ್ತಿ ಜೀರ್ಣ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಅಂಥ ಆಹಾರ ಅದು ಅಂತ. ಅದೇ ಎಲ್ಲ ರೋಗದ ಮೂಲ ಅಂತ ಈ ಆರೋಗ್ಯಶಾಸ್ತ್ರ ಹೇಳೋವಂಥದ್ದು ಅಂತ. ನೀವು ಯಾವುದನ್ನು ಜೀರ್ಣ ಮಾಡ್ಕೊಳ್ಳೋಕ್ಕಾಗಲ್ವೋ ಅದನ್ನು ತಿನ್ನಬಾರ್ದು ಅಂತ. ಎಷ್ಟನ್ನು ಜೀರ್ಣ ಮಾಡ್ಕೊಳ್ಳೋಕ್ಕಾಗಲ್ವೋ ಅಷ್ಟು ತಿನ್ನಬಾರ್ದು ಅಂತ. ಎಷ್ಟು ಸಾರಿ ತಿಂದರೆ ಜೀರ್ಣ ಆಗಲ್ವೋ ಅಷ್ಟು ಸರ್ತಿ ತಿನ್ನಬಾರ್ದು ಅಂತ. ತುಂಬ ಮುಖ್ಯವಾಗಿರೋಂಥ ನಿಯಮ. ಸೀತನ ಕದ್ಕೊಂಡು ಹೋಗೋ ರಾವಣನಿಗೆ ಜಟಾಯು ಹೇಳಿದ್ದೇನೆಂದರೆ, ಅಷ್ಟೇ ಊಟ ಮಾಡಬೇಕು ರಾವಣ, ಎಷ್ಟು ಉಂಡ್ರೆ ಜೀರ್ಣ ಆಗುತ್ತೋ ಅಂತ. ಜೀರ್ಣ ಆಗದಿರೋದನ್ನ ಊಟ ಮಾಡೋಕ್ಕೆ ಹೋಗಬಾರ್ದು, ನನಗೆ ಇದು ಜೀರ್ಣ ಆಗೋಲ್ಲ. ಸೀತನ ಹೇಳ್ತಾ ಇರೋದು ಜಟಾಯು, ಜೀರ್ಣ ಆಗಲ್ಲ ಇದು ಅಂತ. ಜೀರ್ಣ ಆಗದಿರೋದು ವಿಷ ಆಗುತ್ತೆ, ಅದು ಕೊಲ್ಲುತ್ತೆ ನಮ್ಮನ್ನದು. ರಾವಣನ ಅದೇ ಘಟನೆ ಕೊಲ್ಲೋಕ್ಕೆ ಕಾರಣ ಆಯಿತು, ರಾವಣನ ಸಾವಿಗೆ ಕಾರಣ ಆಯಿತು ಸೀತನ ಅಪಹಾರ ಮಾಡಿದ್ದು. ಯಾಕೆಂದರೆ ಜೀರ್ಣ ಆಗೋ ಆಹಾರ ಅಲ್ಲ ಅದು ಅಂತ. ಹಾಗಾಗಿ ಈ ಮಧ್ಯೆ ಬಿಡ್ತಕ್ಕಂಥ ಅವಧಿ ಇದೆಯಲ್ಲ, ಊಟಕ್ಕೂ ಮಧ್ಯೆ ಬಿಡುವಿದೆಯಲ್ಲ, ಈ ಬಿಡುವು ತುಂಬ ಮುಖ್ಯ ಅಂತ. ಈ ಮನೆ ಕಟ್ಟಬೇಕಾದ್ರೆ ಬಲ್ಲವರು ಹೇಳ್ತಾರೆ, ಕಟ್ಟೋದೆಷ್ಟು ಮುಖ್ಯವೋ ಬಿಡೋದು ಕೂಡ ಅಷ್ಟೇ ಮುಖ್ಯ ಅಂತ. ನೀವು ಕಟ್ಟಿದ ಜಾಗಕ್ಕಿಂತ ಬಿಟ್ಟ ಜಾಗ ತುಂಬ ಮುಖ್ಯ ಆಗುತ್ತೆ ಅಂತ. ಅದು ನಿಮಗೆ ಸ್ವಲ್ಪ ಒಳ್ಳೆ ಉಸಿರಾಡೋಕ್ಕೆ ಜಾಗ ಬೇಕಲ್ವ, ಅವಕಾಶ ಬೇಕಲ್ವ, ಚೂರು ಹಸಿರು ಬೇಕಲ್ವ, ಅದಕ್ಕೆ ಅವಕಾಶ ಮಾಡಿಕೊಡುತ್ತೆ ಅದು ಅಂತ. ಹಾಗಾಗಿ ಕಟ್ಟೋ ಜಾಗದಷ್ಟೇ ಬಿಡೋ ಜಾಗ ಕೂಡ ಮುಖ್ಯ ಅಂತ. ಹಾಗೇನೆ ತಿನ್ನೋ ಸಮಯದಷ್ಟೇ ಬಿಡೋ ಸಮಯ ತುಂಬ ಮುಖ್ಯ ಅಂತ. ಆ ಬಿಡೋ ಸಮಯ ತಿಂದಿದ್ದನ್ನು ಪೂರ್ತಿ ಜೀರ್ಣ ಮಾಡುತ್ತೆ. ಜೀರ್ಣ ಆಗಿದ್ದು ಅಮೃತ ಆಗುತ್ತೆ, ಜೀರ್ಣ ಆಗದೆ ಇರೋದು ವಿಷ ಆಗುತ್ತೆ. ದಿನಕ್ಕೆ 2 ಆಹಾರ. ನಾವು ಸುಮ್ಮನೆ ನಿಮಗೊಂದು ಪ್ರಶ್ನೆ ಕೇಳೋದು, ಈ ಸೂತ್ರಕ್ಕೆ ಎಲ್ಲರೂ ಬಂದರೆ ಒಂದು ವೇಳೆ ಅವರವರು ಆರೋಗ್ಯವಾಗಿರ್ತಾರೆ. ಮಾತ್ರ ಅಲ್ಲ, ಈ ಪ್ರಪಂಚದಲ್ಲಿ ಎಲ್ರಿಗೂ ತಿನ್ನೋಕ್ಕೆ ಬೇಕಾಗಷ್ಟು ಆಹಾರ ಸಿಗುತ್ತೆ ಅಂತ. ಈ ಪ್ರಪಂಚದಲ್ಲಿ ಹಸಿವು ಅನ್ನೋ ಶಬ್ದ ಉಳಿಯೋಲ್ಲ ಅಂತ. ಯಾಕೆಂದರೆ ಅಗತ್ಯಕ್ಕಿಂತ ಜಾಸ್ತಿ ತಿಂತಾ ಇದ್ದೀವಿ, ಅದು ನಮ್ಮ ಅನಾರೋಗ್ಯಕ್ಕೆ ಕಾರಣ ಆಗ್ತಾ ಇದೆ. ನಿಮ್ಮದು ಚಿಕ್ಕ ಉದಾಹರಣೆ ಕೊಡೋದಾದರೆ, ಪಾಂಡವರು ಕೊನೆಯಲ್ಲಿ ಮಹಾಪ್ರಸ್ಥಾನ ಮಾಡ್ತಾರೆ. ಮಹಾಪ್ರಸ್ಥಾನ ಅಂದರೆ ಮರಳಿ ಬರದೇ ಇರೋಂಥ ಪ್ರಯಾಣ, ನಡ್ಕೊಂಡು ಹೋಗ್ತಾ ಇರೋದು ಶರೀರ ಬೀಳೋವರೆಗೆ ಅಂಥ ಪ್ರಯಾಣ ಅದು. ಅದನ್ನು ಮಾಡ್ತಾರೆ ಪಾಂಡವರು. ಕೊನೆಯಲ್ಲಿ ಒಬ್ಬೊಬ್ಬರೇ ಬೀಳ್ತಾರೆ ದಾರಿಯಲ್ಲಿ. ದ್ರೌಪದಿ ಬಿದ್ಲು, ಧರ್ಮರಾಜ ಹೇಳ್ತಾನೆ ಭೀಮನಿಗೆ, ರೂಪದ ಗರ್ವ ಕಾರಣ ಅದಕ್ಕೆ ಅಂತ. ಸಹದೇವ ಬಿದ್ದ, ವಿದ್ಯೆ ಗರ್ವ ಕಾರಣ ಅದಕ್ಕೆ ಅಂತ. ಈ ಥರ ಕಾರಣ ಕೊಡ್ತಾ ಹೋಗ್ತಾನೆ. ನಕುಲ ಬಿದ್ದ,
ಅರ್ಜುನ ಬಿದ್ದ, ಕೊನೆಗೆ ಭೀಮ ಬಿದ್ದ ಭೀಮ ಸಾಯೋಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಕೇಳ್ತಾನೆ ಧರ್ಮರಾಜನನ್ನು. ನಾನ್ಯಾಕೆ ಅಣ್ಣ ಬಿದ್ದೆ, ನಾನ್ಯಾಕೆ ಅಣ್ಣ ಸಾಯ್ತಾ ಇದ್ದೀನಿ ಅಂತ ಕೇಳಿದಾಗ ಒಂದು ಮಾತನ್ನು ಹೇಳ್ತಾನೆ ಧರ್ಮರಾಜ, ನೀನು ಜಾಸ್ತಿ ತಿಂತಾ ಇದ್ದೆ ನೀನು ಅಂತ, ನೀವು ಅತಿಯಾಗಿ ತಿಂತಾ ಇದ್ದೆ ಅಂತ, ಬೇರೆಯವರನ್ನ ಕಿತ್ಕೋತಾ ಇದ್ದೆ ನೀನು ಅಂತ. ಆ ಕಾರಣಕ್ಕೋಸ್ಕರ ನಿನಗೆ ಶರೀರ ಸಹಿತ ಸ್ವರ್ಗಕ್ಕೆ ಹೋಗುವಂಥ ಅವಕಾಶ ಇಲ್ಲ ನಿನಗೆ ಅಂತ, ಸಾವು ಬರುತ್ತೆ ನಿನಗೆ ಅಂತ. ಹಾಗಾಗಿ ಸಾವಿನ ಹತ್ರ ಯಾವ್ದು ನಮ್ಗೆ ಕರ್ಕೊಂಡು ಹೋಗುತ್ತೆ ಅಂದರೆ ಇನ್ನೊಬ್ಬರನ್ನ ಪಾಲು ಅನ್ನ ತಿನ್ನೋವಂಥದ್ದು. ನಿಜ, ನಾವೇ ದುಡ್ದಿರ್ಬೋದು, ನಾವೇ ದುಡ್ಡು ಕೊಟ್ಟಿರ್ಬೋದು, ನಾವೇ ಖರೀದಿ ಮಾಡ್ತಾ ನಾವೇ ಅಡುಗೆ ಮಾಡ್ಕೊಂಡಿರ್ಬೋದು. ಆದರೆ ನಿನ್ನ ಹೊಟ್ಟೆಗೆ ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚಿನದು ನಿಂದಲ್ಲ, ಅದು ಇನ್ಯಾರಿಗೂ ಸೇರಬೇಕಾಗಿರುವಂಥದ್ದು. ಈ ಪ್ರಪಂಚದಲ್ಲಿ ಎಷ್ಟು ಆಹಾರ ದುಂದು ಆಗತ್ತೆ ಅಂತ ಯೋಚನೆ ಮಾಡಿ. ಆ ದುಂದು ಆಗೋದೆಲ್ಲ ನಮಗೆ ಅನಾರೋಗ್ಯ ಕಾರಣ, ಇನ್ನೊಬ್ಬರ ಹಸಿವಿಗೆ ಕಾರಣ ಅಂತ. ಎಲ್ಲರೂ ತಿನ್ನೋಷ್ಟು ಆರೋಗ್ಯ ಇದೆ, ಆಹಾರ ಇದೆ ಪ್ರಪಂಚದಲ್ಲಿ ಅಂತ, ಎಲ್ಲರೂ ತಿನ್ಕೊಂಡು ಚೆನ್ನಾಗಿರ್ಬೋದು ಅಂತ. ಆದರೆ ಕೆಲವರು ಜಾಸ್ತಿ ತಿಂತಾ ಇರೋದ್ರಿಂದ ಉಳಿದವರಿಗೆ ಆಹಾರ ಸಿಗ್ತಾ ಇಲ್ಲ ಅಂತ. ಹಾಗಾಗಿ ಈ ಪ್ರಪಂಚದಲ್ಲಿ ಎಲ್ರಿಗೂ ಆಹಾರ ಸಿಗಬೇಕು ಅಂದರೆ ನಾವು ಎಷ್ಟು ಬೇಕೋ ಅಷ್ಟು ತಿನ್ನಬೇಕು, ಜಾಸ್ತಿ ತಿನ್ನಬಾರ್ದು. ಅದಕ್ಕೆ ಮುಖ್ಯ ಸಾಧನ ಯಾವುದಂದರೆ ದಿನಕ್ಕೆ 2 ಬಾರಿ ತಿನ್ನುವಂಥದ್ದು. ಆಗಾಗ ತಿನ್ನೋದಕ್ಕಿಂತ ದಿನಕ್ಕೆ 2 ಬಾರಿ ತಿನ್ನುವಂಥದ್ದು, ನಡುವೆ ಉಪವಾಸ ಮಾಡ್ತಕ್ಕಂಥದ್ದು, ಇದು ತುಂಬ ಮುಖ್ಯವಾಗಿರುವಂಥದ್ದು ಅಂತ. ನಾವು ಇದನ್ನು ಮಾಡದೇ ಇರುವಂಥದ್ದು ತುಂಬ ದೊಡ್ಡ ಒಂದು ಸಮಸ್ಯೆ ಕಾರಣ ಅಂತ. ಈ ಆಹಾರ ಎಷ್ಟು ಮುಖ್ಯ ಅಂದರೆ ಆಹಾರ ಸಂಭವಂ ವಸ್ತು ಅಂತ. ಈ ನಮ್ಮ ಶರೀರ ಆಹಾರದಿಂದ ಬಂದಿದೆ, ಮತ್ತು ರೋಗ ಅದು ಅದರಿಂದ ಬಂದಿರೋದು ಅಂತ. ಹಾಗಾಗಿ ರೋಗಶ್ಚ ಆಹಾರ ಸಂಭವ ಅಂತ. ಶರೀರವೂ ಆಹಾರದಿಂದನೇ, ರೋಗ ಕೂಡ ಆಹಾರದಿಂದನೇ ಅಂತ. ಹಾಗೆ ಇನ್ನೊಂದು ಮಾತು, ನಚ ಆಹಾರ ಸಮಂ ಕಿಂಚಿತ್ ಭೈಷಜ್ಯಂ ಉಪಲಭ್ಯತೆ ಅಂತ. ಅದಕ್ಕಿಂತ ದೊಡ್ಡ ಔಷಧ ಇಲ್ಲ, ಆಹಾರಕ್ಕಿಂತ ದೊಡ್ಡ ಔಷಧ ಇಲ್ಲ. ಆಹಾರವೇ ತುಂಬ ದೊಡ್ಡ ಔಷಧ ಅಂತ, ಸರಿಯಾಗಿ ತಿಂದರೆ ಅಂತ. ಹಾಗಾಗಿ ಉಪನಿಷತ್ತು ಒಂದು ಮಾತನ್ನು ಹೇಳ್ತು, ಈ ಅನ್ನಕ್ಕೆ ಅನ್ನ ಅಂತ ಯಾಕೆ ಹೆಸರು ಅಂದರೆ ಅನ್ನ ಶಬ್ದಕ್ಕೆ 2 ಅರ್ಥ ಇದೆ, ತಿನ್ನತ್ತೆ ಮತ್ತು ತಿನ್ನಲ್ಪಡುತ್ತೆ ಅಂತ. ತಿನ್ನಲ್ಪಡುತ್ತೆ ಗೊತ್ತು ನಮಗೆಲ್ಲ, ನಾವೆಲ್ಲ ಊಟ ಮಾಡ್ತೀವಿ, ನಾವೆಲ್ಲ ತಿಂತೀವಿ, ಅದಕ್ಕೋಸ್ಕರ ನನ್ನ ಅದು. ಆದರೆ ಅದ್ಯತೆ ಅತ್ತಿಚ ಭೂತಾನಿ, ಅದು ನಮ್ಮನ್ನು ತಿನ್ನತ್ತೆ ಅಂತ. ಯಾವಾಗ ಅಂದರೆ ನೀವು ಸಮಯಕ್ಕೆ ಊಟ ಮಾಡದೇ ಇದ್ದರೆ, ಪ್ರಮಾಣಬದ್ಧವಾಗಿ ಊಟ ಮಾಡದೇ ಇದ್ದರೆ, ತಿನ್ನಬೇಕಾದನ್ನು ತಿಂದೇ ಇದ್ದರೆ, ನಿಮಗೆ ಯಾವುದನ್ನು ಪ್ರಕೃತಿ ಹೇಳಿದೆ ಅದನ್ನು ತಿಂದೇ ಇದ್ರೆ, ನೀವು ಬೇರೆ ಯಾವುದನ್ನು ತಿಂತಾ ಇದ್ದರೆ. ಈಗ ನೀವು ಇವತ್ತು ಉತ್ತರ ಭಾರತದ ಆಹಾರ ತುಂಬ ಇಷ್ಟ, ಚೀನಾದ ಆಹಾರ ನಮಗೆ ತುಂಬ ಇಷ್ಟ. ಚೀನಾದ ಆಹಾರ ಚೀನಾಕ್ಕೆ ಒಳ್ಳೆಯದು, ನಮಗಲ್ಲ. ಉತ್ತರ ಭಾರತದ ಆಹಾರ ಉತ್ತರಕ್ಕೆ ಒಳ್ಳೆಯದು, ನಮಗಲ್ಲ. ಉತ್ತರ ಕರ್ನಾಟಕದ ಆಹಾರ ಉತ್ತರ ಕರ್ನಾಟಕದ ಒಳ್ಳೆಯದು, ದಕ್ಷಿಣ ಕರ್ನಾಟಕಕ್ಕಲ್ಲ. ಜೋಳ ತಿನ್ನೋರು ಜೋಳ ತಿನ್ನಬೇಕು, ಅಕ್ಕಿ ತಿನ್ನೋರು ಅಕ್ಕಿ ತಿನ್ನಬೇಕು, ಅವ್ರವ್ರು ಏನು ತಿನ್ನಬೇಕು ಅದನ್ನು ತಿನ್ನಬೇಕು ಅಂತ. ಯಾವುದು ಒಗ್ಗಿದೆ ಅವರ ಪ್ರಕೃತಿಗೆ, ನಿಮ್ಮ ತಂದೆ ತಾತ ಮುತ್ತಾತ ಯಾವುದನ್ನು ತಿಂದ್ರು ಅದನ್ನು ತಿನ್ನಬೇಕು ನೀವು. ಅದನ್ನು ಬಿಟ್ಟು ನೀವು ಏನೇನೋ ತಿಂತಾ ಇದ್ದರೆ ಅದನ್ನು ನಿಮ್ಮನ್ನು ತಿನ್ನುತ್ತೆ ಮುಂದೊಂದು ದಿವಸ ಅಂತ. ಹಾಗಾಗಿ ಅನ್ನ ಕೆಲವರಿಗೆ ಹೇಳಿದ್ದಾರೆ ಅಂದರೆ ಅನ್ನ ಮೃತ್ಯುಕರಾಣಾಂ ಶ್ರೇಷ್ಠಂ ಅಂತ. ಸಾವು ತಂದು ಕೊಡೋದ್ರಲ್ಲಿ ಮೊದಲನೇದು ಯಾವ್ದಾದ್ರು ಇದ್ದರೆ, ನಿಮಗೂ ಸಾವನ್ನು ಬೇಗ ತಂದು ಕೊಡೋದ್ರಲ್ಲಿ ಮೊದಲನೇ ಸಂಗತಿ ಯಾವ್ದಾದ್ರು ಇದ್ದರೆ ಅದು ಊಟ ನಿಮ್ಮದು ಅಂತ, ಅನ್ನ ನಿಮ್ಮದು ಅಂತ, ತುಂಬ ಮುಖ್ಯವಾಗಿರುವಂಥದ್ದು. ಹಾಗಾಗಿ ಊಟದ ಹೊತ್ತಿಗೆ ಊಟ ಮಾಡುವಂಥದ್ದು, ಮಾಡಬಾರ್ದು ಹೊತ್ತಿಗೆ ಮಾಡದೇ ಇರುವಂಥದ್ದು. ಉದಾಹರಣೆಗೆ ಯಾಮ ಮಧ್ಯೆ ನಭುಂಜೀತ, ಬೆಳಗ್ಗೆ ಎದ್ದು 1, 2, 3 ಗಂಟೆ ಏನು ತಿನ್ನಬೇಡ ಅಂತ ನಾವು ತಿಂತೀವಿ. ಎದ್ದು ಕೂಡಲೇ ನಮಗೆ ಚಹಾ ಬೇಕು, ಕಾಫಿ ಬೇಕು, ನಮಗೆ ಯಾವುದ್ರಲ್ಲಿ ನಿಕೋಟಿನ್ ಇದೆ ಎದ್ದು ಕೂಡಲೇ ನಮಗೆ ಅದು ಬೇಕು, ಯಾವುದರಲ್ಲಿ ವಿಷವಸ್ತು ಇದೆ ಎದ್ದು ಕೂಡಲೇ ನಾವು ಅದನ್ನು ಕುಡಿತೀವಿ. ಹಸಿದ ಹೊಟ್ಟರೆ ಯಾವುದನ್ನು ತಗೋತೀವೋ ತುಂಬ ಪರಿಣಾಮ ಜಾಸ್ತಿ ಮಾಡುತ್ತೆ ಅದು, ಆ ನಿಕೋಟಿನ್ ಜಾಸ್ತಿ ಪರಿಣಾಮ ಮಾಡುತ್ತೆ. ಯಾಕೆಂದರೆ ಎದ್ದು ಕೂಡಲೇ ನಾವು ತಗೋತಾ ಇದ್ದೀವಿ ಅದನ್ನು ಅಂತ. ಹೀಗಾಗಿ ಯಾಮ ಮಧ್ಯಾಹ್ನ ಭುಂಜೀತ, ಎದ್ದು 1, 2, 3 ಗಂಟೆ ಒಳಗಡೆ ಏನು ತಿನ್ನಬೇಡ. ಯಾಮ ಯುಗ್ಮಂ ನಲಂಘಯೇತ, 2 ಯಾಮ ದಾಟಬೇಡ ಅಂತ. ಅಂದರೆ ಒಂದು 5-6 ಗಂಟೆ ಎದ್ದು ದಾಟಬಾರ್ದು ಊಟ ಮಾಡೋದಕ್ಕೆ ಅಂತ. ಅಂದರೆ ಅದರ ಅರ್ಥ 12 ಗಂಟೆಗಿಂತ ಮೊದಲು ಊಟ ಮಾಡು, ಮುಖ್ಯವಾದ ಊಟವನ್ನು ಆ ಸಮಯದಲ್ಲಿ ಮಾಡು. ಸೂರ್ಯ ನಡುನೆತ್ತಲ್ಲಿರಬೇಕು, ಹತ್ರ ಹೋಗ್ತಾ ಇರಬೇಕು ನಡುನೆತ್ತಿಗೆ. ಆ ಸಮಯದಲ್ಲಿ ಊಟ ಮಾಡಿದರೆ ಇಲ್ಲಿ ಒಳಗಡೆ ಕೂಡ ಸೂರ್ಯ ಅಂದರೆ ಅಗ್ನಿ ತುಂಬ ಜಾಜ್ವಾಲ್ಯಮಾನವಾಗಿರುತ್ತೆ. ಆ ಸಮಯದಲ್ಲಿ ಏನು ಕೊಟ್ಟರು ಜೀರ್ಣ ಮಾಡುತ್ತೆ. ಆದರೆ ಆಮೇಲೆ ಊಟ ಮಾಡಿದರೆ, ಮೊದಲು ಊಟ ಮಾಡಿದರೆ, ಯಾವ್ಯಾವಾಗಲೂ ಊಟ ಮಾಡಿದರೆ ಅದೆಲ್ಲ ನಮಗೆ ಶತ್ರು ಆಗತ್ತೆ ಅಂತ. ಹಾಗಾಗಿ ಸಮಯಕ್ಕೆ ಊಟ ಮಾಡುವಂಥದ್ದು ಮತ್ತು ಸಮಯಕ್ಕೆ ನಿದ್ದೆ ಮಾಡುವಂಥದ್ದು. ನಿದ್ದೆ ಬಗ್ಗೆ ಒಂದು ಮಾತನ್ನು ನಾವು ಹೇಳಬೇಕು. ನಿದ್ದೆ ಅಂದರೆ ಅದೊಂದು ದೇವಿ ಅಂತೆ, ಅದು ಲಕ್ಷ್ಮಿ ಇದ್ದ ಹಾಗೆ. ಈ ಲಕ್ಷ್ಮಿ ಮನೆಗೆ ಬಂದಾಗ ತೆರಳಬಾರ್ದು ನೋಡಿ ಆ ಕಡೆಗೆ, ನಿದ್ದೆ ಕೂಡ ಲಕ್ಷ್ಮಿ ಅದು ಅಂತ.
ತಳ್ಳಬಾರ್ದು ಅಂತ. ಅದು ಬರೋ ಸಮಯ ಒಂದಿದೆ. ಸಾಯಂಕಾಲ ಸೂರ್ಯಾಸ್ತಾಗ ಒಂದು 3 ಗಂಟೆ ಕಳೆದ್ರೆ ಆ ಸಮಯದಲ್ಲಿ ಬರ್ತಾಳಂತ ಅವಳು ಮನೆಗೆ ಅಂದರೆ ಶರೀರಕ್ಕೆ ಅಂತ ಜಾಗ ಕೊಡಬೇಕು ನಾವು. ಹಾಸಿಗೆನೇ ಪೀಠ ಅದಕ್ಕೆ ಅಂತ. ನಾವು ನಿದ್ದೆ ಮಾಡಬೇಕು ಆ ಸಮಯದಲ್ಲಿ, ಆವಾಹನೆ ಮಾಡಬೇಕು ಅಂತ. ಆಗ ತಳ್ಳಿದ್ರೆ ಕೋಪ ಮಾಡ್ಕೊಂಡು ಹೋಗ್ತಾಳೆ ಅವಳು ಅಂತ, ಬೇಜಾರು ಮಾಡ್ಕೊಂಡು ಹೋಗ್ತಾಳೆ ಅಂತ, ಶಪಿಸಿ ಹೋಗ್ತಾಳೆ ನಮ್ಮನ್ನ ಅಂತ. ಆ ಶಾಪನೇ ಅನಾರೋಗ್ಯ. ಹಾಗಾಗಿ ಈ 2 ದೇವಿಯರು, ಒಂದು ನಿದ್ರಾದೇವಿ ರಾತ್ರಿ ಬರ್ತಾಳೆ ಅವಳು, ಇನ್ನೊಂದು ಅನ್ನಪೂರ್ಣಾ ದೇವಿ ಅಂತ. ಅವಳು ಹಗಲೊಮ್ಮೆ ಬರ್ತಾಳೆ, ರಾತ್ರಿ ಒಮ್ಮೆ ಬರ್ತಾಳೆ. ಅವರಿಬ್ಬರು ಬರೋ ಸಮಯ ಒಂದಿದೆ. ನಿಮಗೆ ಬೇಕಾದಷ್ಟು ಹೊತ್ತಿಗೆ ತಿನ್ನೋದಲ್ಲ, ಅವ್ರು ಬರೋ ಸಮಯ ಒಂದಿದೆ. ಆ ಸಮಯಕ್ಕೆ ಅವ್ರಿಗೆ ಸ್ವಾಗತ ಕೊಟ್ಟರೆ ನಾವು ಚೆನ್ನಾಗಿರ್ತೀವಿ, ಇಲ್ದಿದ್ರೆ ನಾವು ಚೆನ್ನಾಗಿರೋದಿಲ್ಲ ಖಂಡಿತವಾಗಿ ಕೂಡ. ಹಾಗಾಗಿ ಈ ಮೂಲಭೂತ ಸಂಗತಿಗಳು, ಎಲ್ಲ ಜೀವಕ್ಕೂ ಆಹಾರ ಬೇಕು, ಎಲ್ಲ ಜೀವಕ್ಕೂ ನಿದ್ದೆ ಬೇಕು. ನೀವು ಮಾಡೋ ಥರ ಮಾಡ್ತೀರಾ, ಮಾಡೋ ಸಮಯಕ್ಕೆ ಮಾಡ್ತೀರಾ, ಮಾಡೋ ಪ್ರಮಾಣದಲ್ಲಿ ಮಾಡ್ತೀರಾ, ಅತಿ ತಿನ್ನಲ್ವಾ, ತುಂಬ ಉಪವಾಸ ಮಾಡಲ್ವಾ, ಚೆನ್ನಾಗಿರ್ತೀರಿ. ತಿನ್ಬೇಕಾದಂತ ತಿಂತೀರಾ. ಹುಲಿ ಸಿಂಹ ತಿನ್ನೋದನ್ನು ನಾವು ತಿನ್ನಬಾರ್ದು, ಜಿಂಕೆ ತಿನ್ನೋದನ್ನು ಹುಲಿ ಸಿಂಹ ತಿನ್ನಬಾರ್ದು. ತಿನ್ಬೇಕಾದಂತ ತಿಂತೀರಾ, ಚೆನ್ನಾಗಿರ್ತೀರಿ ಅಂತ. ಹಾಗಾಗಿ ಈ ಸೂತ್ರವನ್ನೇ ಭಾರತೀಯ ವೈದ್ಯಶಾಸ್ತ್ರ ಹೇಳಿದೆ. ಭಾರತೀಯ ವೈದ್ಯಶಾಸ್ತ್ರ ಅದು ರೋಗಕ್ಕೆ ಚಿಕಿತ್ಸೆ ಹೇಳೋಕ್ಕಿಂತ ಮುಂಚೆ ರೋಗ ಬರ್ದಿರೋ ಥರ ಬದುಕೋದು ಹೇಗೆ ಅಂತ ಹೇಳುತ್ತೆ ಅಂತ. ಜೀವನ ಶೈಲಿನ ಹೇಳುತ್ತೆ, ಅದು ತುಂಬ ಮುಖ್ಯವಾಗಿ ಹೇಳುತ್ತೆ ಅದನ್ನು ಅಂತ. ಮೊದಲು ರೋಗ ಬರ್ದಿರೋ ಥರ ಬದುಕು, ಆಮೇಲೆ ರೋಗ ಬಂದಮೇಲೆ ಚಿಕಿತ್ಸೆ ಮಾಡುವಂತೆ ಅಂತ 2ನೇ ಭಾಗ ಅದು ಅಂತ. ಹಾಗಾಗಿ ಇವೆಲ್ಲ ತುಂಬ ಮುಖ್ಯವಾಗಿರತಕ್ಕಂಥದ್ದು. ಆಮಕ್ಕೆ ಅವಕಾಶ ಕೊಡಬಾರ್ದು ನಾವು. ಅಂದರೆ ತಿಂದಿದ್ದು ಜೀರ್ಣ ಆಗಿಲ್ಲ, ಅದು ಒಳಗಡೆ ಉಳ್ಕೊಂಡಿದೆ ಅಂತ, ಅದಕ್ಕೆ ಜಾಗ ಕೊಟ್ಟರೆ ಅದೇ ದ್ವಾರ, ಎಲ್ಲ ರೋಗನೂ ಕೂಡ ಅಲ್ಲಿಂದ ಬರುತ್ತೆ. ಇದಿಷ್ಟು ಮೂಲಭೂತ ಸಂಗತಿಗಳನ್ನು ಚೆನ್ನಾಗಿ ನಮ್ಮ ಮನಸ್ಸಲ್ಲಿ ಇಟ್ಕೊಂಡ್ರೆ ಮಾತ್ರವೇ ನಾವು ಆರೋಗ್ಯವಾಗಿರ್ಬೋದು ಅನ್ನೋದನ್ನು ನಾವು ಒಂದು ಸಾರಾಂಶ ಹೇಳೋಕ್ಕೆ ಇಷ್ಟಪಡ್ತೀವಿ. ಈಗಲೂ ಬರ್ತಾ ಇದೆ ಇದೆಲ್ಲ ವಾಪಸ್ಸು ಬೇರೆ ಬೇರೆ ರೂಪದಲ್ಲಿ ಬರ್ತಾ ಇದೆ. ಈಗ ಬ್ರಂಚ್ ಅಂತ ಬರ್ತಾ ಇದೆ, ಒಂದು ತುಂಬ ಚೆನ್ನಾಗಿದೆ ಇದು ಅಂತ. ಈ ಬ್ರೇಕ್ಫಾಸ್ಟ್ ಮತ್ತು ಲಂಚಿಗೆ ಮಧ್ಯೆ ಅಥವಾ ಎರಡನ್ನೂ ಸೇರಿಸ್ಕೊಂಡು ಬ್ರಂಚ್ ಅಂತ ತುಂಬ ಚೆನ್ನಾಗಿದೆ ಅದು. ಈ ಲಂಚ್ ಅಂತ ನಾವು ಯಾವ ಸಮಯದಲ್ಲಿ ತಗೋತಾ ಇದ್ದೀವೋ ಅದು ಸ್ವಲ್ಪ ತಡ ಆಗ್ತಾ ಇದೆ ಅದು ಅಂತ, ಆಹಾರ ಸಮಯ ಮೀರಿ ಹೋಗ್ತಾ ಇದೆ ಅದು ಅಂತ. ಈ ಬ್ರೇಕ್ಫಾಸ್ಟ್ ಬೇಗ ಬರ್ತಾ ಇದೆ ಅದು. ಇದು ಎರಡೂ ಸರಿ ಇಲ್ಲ ಅಂತ. ಈ ಬ್ರೇಕ್ಫಾಸ್ಟ್ ಸಮಯನೂ ಸರಿ ಇಲ್ಲ. ಯಾಮ ಮಧ್ಯೆ ನಭುಂಜೀತ, ಒಂದು ಯಾಮದ ಒಳಗಡೆ ಊಟ ಮಾಡಬಾರ್ದು, ಬೇಗ ಬರ್ತಾ ಇದೆ ಅದು. ಲಂಚ್ ತಡ ಆಗ್ತಾ ಇದೆ. ಈ ಬ್ರಂಚ್ ತುಂಬ ಸರಿ ಇದೆ ಅಂತ. ಈ ಬ್ರಂಚ್ ಯಾರು ಇಟ್ಕೊಳ್ತಾರೋ ಅವರು ಚೆನ್ನಾಗಿ ಜೀವನ ಮಾಡ್ತಾರೆ ಅವರು ಅಂತ. ಆದರೆ ಮಧ್ಯೆ 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 ತಿನ್ನಬಾರ್ದು, ಅದು ತುಂಬ ಮುಖ್ಯ. ಅದು ಈ ಬ್ರಂಚ್ ಅಂತ ಆಗಾಗ ಬ್ರಂಚ್ ಮಾಡ್ತಾ ಇರೋಕ್ಕೆ ಸಾಧ್ಯ ಇಲ್ಲ, ಅದನ್ನು ಬಿಡಬೇಕು. ಅದನ್ನು ಹೀಗಿದ್ದರೆ ನಾವು ಚೆನ್ನಾಗಿರ್ತೀವಿ. ಇದಿಷ್ಟು ಸೂತ್ರಗಳ ಜೊತೆಯಲ್ಲಿ ಕೊನೆಯಲ್ಲಿ ಒಂದು ಸೂತ್ರ ಹೇಳೋಕ್ಕೆ ಇಷ್ಟಪಡ್ತೀವಿ. ಆ ಕೊನೆಯ ಸೂತ್ರ ಯಾವುದು ಅಂದರೆ, ಬೇರೆಯವ್ರ ಆರೋಗ್ಯ ಕೆಡಿಸದೇ ಇರೋದು ನಮ್ಮ ಆರೋಗ್ಯದ ಮೂಲ ಅಂತ. ಹಾಗಂದ್ರೆ ಏನು ಅಂದರೆ, ಈ ವ್ಯಾಧಿಗಳನ್ನು 2 ಭಾಗ ಮಾಡ್ತಾರೆ. ಒಂದು, ಈ ಧಾತು ವೈಷಮ್ಯದಿಂದ ನಾವು ಊಟ ಮಾಡೋದು ಸರಿಯಾಗ್ದೇನೆ, ನಮ್ಮ ಒಳಗೇನೆ ಉದ್ಭವ ಆಗ್ತಕ್ಕಂಥ ರೋಗಗಳಿರುತ್ತಲ್ಲ, ನಿದ್ದೆ ಮಾಡೋದು ಸರಿಯಾಗಿದೆ, ಊಟ ಮಾಡೋದು ಸರಿಯಾಗಿದೆ, ಏನೋ ಈ ಕಾರಣಕ್ಕೆ ಬರ್ತಾ ಇರುತ್ತಲ್ಲ, ಇದಕ್ಕೆ ಚಿಕಿತ್ಸೆ ಇದೆ. ಇದು ಧಾತುಜ. ಇದು ಇನ್ನೊಂದು ಕರ್ಮಜ ಅಂತ, ಅದಕ್ಕೆ ಚಿಕಿತ್ಸೆ ಇಲ್ಲ ಅದಕ್ಕೆ ಅಂತ. ಕರ್ಮಜ ಅಂದರೆ ಯಾರಿಗೂ ಏನೋ ತೊಂದರೆ ಮಾಡಿರ್ತೀವಿ, ಅವರು ಶಾಪ ಹಾಕಿರ್ತಾರೆ, ಬರುತ್ತೆ ಕಾಯಿಲೆ ನಮಗೆ, ಇದಕ್ಕೆ ಚಿಕಿತ್ಸೆ ಇಲ್ವಂತೆ. ಈ ಚಿಕಿತ್ಸೆಯಿಂದ ಗುಣ ಆಗೋಲ್ಲ ಸುಲಭಕ್ಕೆ ಇದು ಅಂತ. ತುಂಬ ಮುಖ್ಯವಾಗಿರುವಂಥದ್ದು ಇದು ಅಂತ. ಅಂದರೆ ನಮ್ಮಲ್ಲಿ ಏನಿದೆಯೋ ಅದೇ ಬೇರೆಯವರಲ್ಲಿದೆ. ನಮ್ಮೊಳಗಿರೋ ಪರಮಾತ್ಮ ಎಲ್ಲರೊಳಗೂ ಇದ್ದಾನೆ. ನಮ್ಮೊಳಗಿರೋ ದೇವತೆಗಳು, ಈ ಆಪಾದ ಮಸ್ತಕ ನಮ್ಮಲ್ಲಿ ದೇವತೆಗಳಿದ್ದಾರೆ ಅಂತ ಹೇಳ್ತಾರಲ್ಲ, ಅವರೇ ಬೇರೆಯವರಲ್ಲಿ ಇರ್ತಾರೆ. ಈ ಕಣ್ಣಿಗೊಂದು ದೇವತೆ ಇದ್ದಾನೆ, ಕಿವಿಗೊಂದು ದೇವತೆ ಇದ್ದಾನೆ, ಮೂಗಿಗೊಂದು ದೇವತೆ ಇದ್ದಾನೆ. ಇನ್ನೊಬ್ಬರು ಕಣ್ಣಿಗೆ ತೊಂದರೆ ಮಾಡಿದರೆ ನಿಮ್ಮ ಕಣ್ಣಿಗೆ ತೊಂದರೆ ಮಾಡ್ತಾ ಇರ್ತೀರಿ, ಯಾಕೆಂದರೆ ಆ ದೇವತೆ ಇಲ್ಲೂ ಇದ್ದಾನೆ. ಅಲ್ಲಿ ಯಾರು ಕಣ್ಣಿನಿಂದಿರ್ತಕ್ಕಂಥ ಸೂರ್ಯ, ಅಲ್ಲಿರೋನು ಇಲ್ಲೂ ಕೂಡ ಇದ್ದಾನಲ್ವಾ. ಹಾಗಾಗಿ ಅಲ್ಲಿ ನೀವು ತೊಂದರೆ ಮಾಡಿದರೆ ಇಲ್ಲಿ ಪ್ರತಿಫಲನ ಆಗುತ್ತೆ ಅದರದ್ದು ಅಂತ. ಇದನ್ನು ಕರ್ಮಜ ಅಂತ ಹೇಳ್ತಾರೆ. ನೀವು ಚೆನ್ನಾಗಿರ್ಬೇಕು ಅಂದರೆ ಬೇರೆಯವರು ಚೆನ್ನಾಗಿರ್ಬೇಕು, ಅವ್ರು ಚೆನ್ನಾಗಿರೋ ಥರ ನೋಡ್ಕೋಬೇಕು ನೀವು ಅಂತ. ಹಾಗಿಲ್ಲದೆ ಇದ್ದರೆ ಅದು ನಿಮ್ಮಲ್ಲಿ ಪ್ರತಿಫಲನ ಆಗತ್ತೆ. ಇದಕ್ಕೆ ಚಿಕಿತ್ಸೆ ಇಲ್ಲ. ಹೀಗೆ ಬರೋ ಕಾಯಿಲೆಗೆ ಚಿಕಿತ್ಸೆ ಇಲ್ಲ. ಇದು ಕಾರಣ ಇಲ್ಲದೆ ಬರುತ್ತೆ. ಇಷ್ಟು ಚೆನ್ನಾಗಿ ಜೀವನ ಮಾಡ್ತಾ ಇದ್ದೀನಿ ನಾನು, ಕ್ಯಾನ್ಸರ್ ಬರುತ್ತಾರೋ ಏನೂ ಮಾಡ್ಕೊಂಡಿಲ್ಲ, ಯಾಕೆ ಬಂತು ನನಗೆ ಅಂತಂದರೆ, ಕೆಲವು ಸಾರಿ ಕಾರಣಗಳು ಬೇರೆ ಥರ ಇರ್ಬೋದು, ಇನ್ನೊಬ್ಬರಲ್ಲಿ ಕಾರಣ ಇರ್ಬೋದು, ಇನ್ನೊಬ್ಬರಿಗೆ ನೀವು ಮಾಡಿದ ತೊಂದರೆ, ಆ ಕರ್ಮ ಇದೆಯಲ್ಲ ಅದು ನಿಮಗೆ ರೋಗವಾಗಿ ಬರ್ಬೋದು ಅಂತ. ಹಾಗಾಗಿ ಅದು ತುಂಬ ಮುಖ್ಯವಾಗಿರೋ ಸೂತ್ರ ಅಂತ. ಪಾಪ ಮಾಡಬೇಡ, ಬೇರೆಯವ್ರಿಗೆ ಹಿಂಸೆ ಮಾಡಬೇಡ, ಬೇರೆಯವ್ರಿಗೆ ನೋವು ಮಾಡಬೇಡ. ಅಂದರೆ ಬೇರೆಯವ್ರ ಆರೋಗ್ಯವಾಗಿರೋದು ಅಂದರೆ ಬೇರೆಯವ್ರ ಮನಸ್ಸಿನ ಆರೋಗ್ಯ ಕೆಡಿಸಿದ್ರು ಕೂಡ ಸಾಕು ಅಂತ. ನೋಯಿಸಿದರೆ ಮನಸ್ಸಿನ ಆರೋಗ್ಯ ಕೆಡುತ್ತೆ. ಇನ್ನೊಬ್ಬರನ್ನ
ತುಂಬ ಘಾಸಿ ಮಾಡಿದರೆ ಆ ಮನಸ್ಸಿನ ಆರೋಗ್ಯ ಕೆಟ್ಟರೆ ಅದು ಬರುತ್ತೆ ವಾಪಸ್ ನಿನಗೆ ಅಂತ. ಅದಾಗಬಾರ್ದು ಅದು ಅಂತ. ಹಾಗೆ ಇಷ್ಟು ಸಂಗತಿಗಳು ತುಂಬ ಮುಖ್ಯ ಎಂಬುದಾಗಿ ನಾವು ಈ ಸಮಯದಲ್ಲಿ ಭಾವಿಸುವಂಥದ್ದು. ಸಮಯದ ಮಿತಿ ಇದೆ, ಇದು ದೀರ್ಘ ಪ್ರವಚನ ಮಾಡೋ ಸಮಯ ಅಲ್ಲ ಅಂತ ಚೆನ್ನಾಗಿ ಗೊತ್ತು. ಯಾಕೆಂದರೆ ಮುಂದಕ್ಕೆ ತುಂಬ ಜನ ನಾವು ಇದನ್ನು ಓದ್ದವರಲ್ಲ, ಈ ವೈದ್ಯಶಾಸ್ತ್ರ ಓದ್ದವರಲ್ಲ ನಾವೇನು. ಕಿವಿಗೆ ಬಿದ್ದಿರೋದು ಅಥವಾ ಓದಿದಾಗ ಕಣ್ಣಿಗೆ ಬಿದ್ದಿರೋದು, ಜೀವನದಲ್ಲಿ ಅನುಷ್ಠಾನ ತರುವಂಥ ಪ್ರಯತ್ನ ಮಾಡಿರೋಂಥದ್ದು, ಅದರ ಫಲವಾಗಿ ಹೇಳ್ತಾ ಇರೋವಂಥದ್ದು. ಈಗ 2 ಊಟ ತುಂಬ ಕಷ್ಟ ಅನಿಸುತ್ತೆ, ಒಂದು ದಿವಸಕ್ಕೆ 2 ಊಟ ತುಂಬ ಕಷ್ಟ ಅನಿಸುತ್ತೆ, ಹಾಗಾಗಿ ತಿಂದರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ನಮಗೆ. 2 ಊಟ ಮಾಡೋಕ್ಕೆ ಆಗಿರೋಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ, ಅದು ಸಾಧ್ಯ ಇದೆ. ಅದು ನಮ್ಮದೇ ಚಿಕ್ಕ ವಯಸ್ಸಲ್ಲಿ ನಾವು ಬೇರೆ ಥರ ಇತ್ತು ಜೀವನ. ಚಿಕ್ಕ ಮಕ್ಕಳು ಜಾಸ್ತಿ ತಿನ್ನಬೇಕು, ಆಗಾಗ ಊಟ ಮಾಡ್ಬೋದು. ಚಿಕ್ಕ ಮಕ್ಕಳಿಗೆ ವಿನಾಯಿತಿ ಇದೆ. ಈಗ ಹಸು ಕರುವಿಗೆ ಹಾಲು ಕೊಡಬೇಕಾದ್ರೆ ತುಂಬ ಚಿಕ್ಕದಿದ್ದಾಗ ದಿನಕ್ಕೆ 5-6 ಸತಿ ಹಾಲು ಕೊಡುತ್ತೆ. ಅದು ಬೆಳೀತಾ ಇದ್ದಾಗ ದಿನಕ್ಕೆ 2 ಸತಿ 1 ಸತಿ ಕಡಿಮೆ ಆಗ್ತಾ ಬರುತ್ತೆ. ಅದು ಹಾಗೆ ಚಿಕ್ಕ ಮಕ್ಕಳ ವಿಷಯ ಬೇರೆ ಆಗುತ್ತೆ, ಬೆಳೆದ ಮೇಲೆ ಬೇರೆ ಆಗುತ್ತೆ. ನಾವು ನಮ್ಮ ಹಿಂದಿನ ಜೀವನ ನೆನಪು ಮಾಡ್ಕೊಳ್ಳೋದಾದರೆ ಆಗ ಎಷ್ಟು ತಿಂದರೂ ಕೂಡ ಹಸಿ ಹೋಗ್ತಾ ಇತ್ತು ನಮಗೆ. ಮತ್ತು ಊಟ ಮಾಡಬೇಕು ಅಂತ. ಸನ್ಯಾಸ ತೊಗೊಂಡ್ಮೇಲೆ ನಿಯಮಗಳು ಬರುತ್ತಲ್ಲ, ಇಲ್ಲಿ ಅಭ್ಯಾಸ ಮಾಡ್ಕೊಳ್ಳೋಕೆ ಶುರು ಮಾಡಿದ್ವಿ. ಇಲ್ಲ ಇಷ್ಟೇ ಅಂತ. ಗ್ರಂಥಗಳ ಅಧ್ಯಯನ ಮಾಡಿದ ಮೇಲೆ ಇಲ್ಲ ಇಷ್ಟೇ ಹೇಳಿದ್ದಾರೆ ಅಂತ, ದಿನಕ್ಕೆ 2 ಊಟ ಹೇಳಿದ್ದಾರೆ ಅಂತ. ಆದರೆ ಆ 2 ಊಟ ನಮಗೆ ತೊಂದರೆ ಮಾಡಿಲ್ಲ, ತುಂಬ ಉಪಕಾರ ಮಾಡಿದೆ, ತುಂಬಾ ಉಪಕಾರ ಮಾಡಿದೆ. ಜೀವನ ತುಂಬ ಲಘುವಾಗಿ ಸಾಗುತ್ತೆ, ಭಾರವಾಗಲ್ಲ, ತುಂಬ ಹಗುರವಾಗಿ ಸಾಗುತ್ತೆ. ನೀವು ಚಟುವಟಿಕೆಯಿಂದ ಇರ್ತೀರಿ. ನೀವು ಯಾವಾಗ ನಿಮ್ಗೆ ಹೇಳೋಕೆ ಕೂರೋಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೋ, ನೀವು ನಿಮ್ಮ ದೇಹ ಚೆನ್ನಾಗಿ ಇಟ್ಕೊಂಡಿಲ್ಲ ಅಂತ ಅರ್ಥ. ಅದಕ್ಕೆ ಅಂತ ಹಗುರ ಇರಬೇಕು ದೇಹ. ಎದ್ದು ಕೂತು ಮಾಡೋಕ್ಕೆ ತುಂಬ ಹಗುರ ಅಂತ ಅನಿಸ್ಬೇಕು. ಹಾಗೆ ಅನಿಸ್ಬೇಕಾದ್ರೆ ನಿಮ್ಮ ಆಹಾರವನ್ನು ಆ ಥರ ತಗೋಬೇಕಾಗತ್ತೆ ಅಂತ. ಇದು ಸಾಧ್ಯ ಇದು ಅಂತ. ನಿದ್ದೆ ಬಗ್ಗೆ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ. ದಕ್ಷ ಸ್ಮೃತಿ ಹೇಳುತ್ತೆ, ರಾತ್ರಿನ 4 ಭಾಗ ಮಾಡು. ಮೊದಲನೇ ಭಾಗ ಬಿಟ್ಬಿಡು, ನಿದ್ದೆ ಮಾಡಬೇಡ. ಆ ಸಮಯದಲ್ಲಿ ಕೊನೆ ಭಾಗ ಬಿಟ್ಬಿಡು, ನಿದ್ದೆ ಮಾಡಬೇಡ. ಈ ಮಧ್ಯದ 2 ಭಾಗ ಇದೆಯಲ್ಲ, ಸುಮಾರು 6 ಗಂಟೆ ಬರುತ್ತೆ. ಅದು ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಅದು ತಕ್ಕಂತೆ ನಿದ್ದೆ ಮಾಡು ಅಂತ. ರಾತ್ರಿ ಹೆಚ್ಚಾದಾಗ ಸ್ವಲ್ಪ ಜಾಸ್ತಿ ನಿದ್ದೆ ಮಾಡು, ಯಾಕಂದರೆ ಪ್ರಕೃತಿ ಸಂದೇಶ ಅದು, ಒಂದು ಜಾಸ್ತಿ ನಿದ್ದೆ ಮಾಡುವಂಥದ್ದು. ರಾತ್ರಿ ಕಡಿಮೆ ಆದಾಗ ನಿದ್ದೆ ಅವಧಿ ಕಡಿಮೆ ಮಾಡು, ಕೆಲಸನೂ ಕಡಿಮೆ ಮಾಡು. ಆ ಸಮಯದಲ್ಲಿ ಪ್ರಕೃತಿ ಸಂದೇಶ. ಹಗಲು ಚಿಕ್ಕದಾಗತ್ತೆ, ವರ್ಷದ ಕೆಲವು ಅವಧಿಯಲ್ಲಿ ಕೆಲಸ ಕಡಿಮೆ ಮಾಡೋದು ಸಂದೇಶ ಅದು. ರಾತ್ರಿ ಚಿಕ್ಕದಾಗತ್ತೆ, ನಿದ್ದೆ ಕಡಿಮೆ ಮಾಡೋದು ಸಂದೇಶ. ರಾತ್ರಿ ದೊಡ್ಡದಾಗತ್ತೆ, ನಿದ್ದೆ ಜಾಸ್ತಿ ಮಾಡೋದು ಸಂದೇಶ ಅಂತ. ಈ ತರಹ ರಾತ್ರಿ 4 ಪಾಲು ಮಾಡ್ಕೊಂಡು ಮಧ್ಯದ 2 ಪಾಲಲ್ಲಿ ಯಾರು ನಿದ್ದೆ ಮಾಡ್ತಾನೋ ಅವನು ಧ್ಯಾನ ಮಾಡಬೇಕಾಗಿಲ್ಲ, ಅವನು ಯೋಗ ಮಾಡಬೇಕಾಗಿಲ್ಲ, ಅವನು ತಪಸ್ ಮಾಡಬೇಕಾಗಿಲ್ಲ, ಅವನು ಯಜ್ಞ ಮಾಡಬೇಕಾಗಿಲ್ಲ. ನಿದ್ದೆನೇ ಧ್ಯಾನ ಆಗತ್ತೆ ಅವನ ಪಾಲಿಗೆ ಅಂತ. ಯಾಮದ್ವಯಂ ಶಯಾನಸ್ತು ಬ್ರಹ್ಮಭೂಯಾಯ ಕಲ್ಪತೆ. ಯಾರು ಆ ತರಹ ರಾತ್ರಿಯ ಮಧ್ಯದ 2 ಭಾಗ ಇದೆಯಲ್ಲ ಅಲ್ಲಿ ನಿದ್ದೆ ಮಾಡ್ತಾನೋ ಅವನು ತಾನಾಗಿ ಯೋಗಿ ಆಗ್ತಾನೆ. ಬರೀ ನಿದ್ದೆ ಮೂಲಕ ಯೋಗಿ ಆಗ್ತಾನೆ ಅಂತ. ನಿದ್ದೆನೂ ಯೋಗ ಆಗುತ್ತೆ. ಯಾವಾಗ ಅಂದರೆ ಮಾಡೋ ತರಹ ಮಾಡಿದಾಗ ಅಂತ. 2 ಗಂಟೆ 3 ಗಂಟೆ ನಿದ್ದೆ ಮಾಡೋದು ಹೆಗ್ಗಳಿಕೆ ಅಲ್ಲ ಅದು. 6 ಗಂಟೆ ನಿದ್ದೆ ಮಾಡಬೇಕು. ಅದು ಹಿಂದೆ ಮುಂದೆ 2 ಯಾಮ ಅಷ್ಟು ನಿದ್ದೆ ಮಾಡಬೇಕು. ಮಾಡಿದರೆ ಆ ನಿದ್ದೆ ನಮಗೆ ಅಲ್ಲಿವರೆಗೂ ಕರ್ಕೊಂಡು ಹೋಗುತ್ತೆ. ಇಲ್ಲಮ್ಮನ್ನು ಚೆನ್ನಾಗಿಡುತ್ತೆ ಮಾತ್ರ ಅಲ್ಲ, ಈ ಲೋಕದಲ್ಲಿ ನಾವು ಚೆನ್ನಾಗಿರ್ತೀವಿ ಮಾತ್ರ ಅಲ್ಲ, ಅಲ್ಲಿವರೆಗೂ ಕರ್ಕೊಂಡು ಹೋಗುತ್ತೆ. ಒಂದು ಮಾತು ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ, ಅಧ್ಯಾತ್ಮ ಬೇರೆ ಅಲ್ಲ, ಆರೋಗ್ಯ ಬೇರೆ ಅಲ್ಲ. ಈ ಆಯುರ್ವೇದದಲ್ಲಿ ಈ ಧಾತು ಸಾಮ್ಯ ಇದೆಯಲ್ಲ, ಅದೇ ಆರೋಗ್ಯ ಕಾರಣ ಅಂತ, ಅದೇ ಆರೋಗ್ಯ ಅಂತ ಹೇಳುತ್ತೆ. ಧಾತುಗಳು ಅಂದರೆ ಈ ವಾತ ಪಿತ್ತ ಕಫಗಳು ಸಾಮ್ಯ, ಜಗಳ ಮಾಡದೆ ಪರಸ್ಪರ ಹೊಂದ್ಕೊಂಡಿರುವಂಥದ್ದು. ಅಥವಾ ಈ 7 ಧಾತುಗಳು, ಶರೀರದಲ್ಲಿ ಚರ್ಮ ಇದೆ, ರಕ್ತ ಇದೆ, ಮಾಂಸ ಇದೆ, ಅಸ್ಥಿ ಇದೆ, ಇಂತಹ ಈ ಧಾತುಗಳಿದೆಯಲ್ಲ, ಇವು ಪ್ರಮಾಣಬದ್ಧವಾಗಿದ್ದಾಗ ಅದೇ ಆರೋಗ್ಯ ಅಂತ. ಯೋಗ ಕೂಡ ಇದನ್ನೇ ಹೇಳುತ್ತೆ ಅಂತ. ಆತ್ಮದರ್ಶನ ಯಾವಾಗ ಆಗುತ್ತೆ ಅಂದರೆ ಈ ಸಾಮ್ಯ ಬಂದಾಗ ಅಂತ. ಈ 3 ಗುಣಗಳು ಸಾಮ್ಯದಲ್ಲಿದ್ದರೆ, 3 ಧಾತುಗಳು ಸಾಮ್ಯದಲ್ಲಿದ್ದರೆ, ಈ ಶರೀರದ 7 ಧಾತುಗಳೆಲ್ಲ ಸಾಮ್ಯದಲ್ಲಿದ್ದರೆ, ಅಂದರೆ ಆರೋಗ್ಯಕ್ಕೆ ಏನು ಸೂತ್ರ ಹೇಳಿದ್ದಾರೆ ಅದೇ ಸೂತ್ರನ ಯೋಗಕ್ಕೆ ಹೇಳ್ತಾ ಇದ್ದಾರೆ ಅಂತ. 2 ಬೇರೆ ಬೇರೆ ಇಲ್ಲ ಅಂತ. ನೀವು ಆರೋಗ್ಯದ ಜೀವನ ಮಾಡಿದರೆ ಯೋಗದ ಜೀವನ ಮಾಡ್ತಾ ಇರ್ತೀರಿ, ಯೋಗದ ಜೀವನ ಮಾಡಿದರೆ ಆರೋಗ್ಯ ಜೀವನ ಮಾಡ್ತಾ ಇರ್ತೀರಿ. ಒಟ್ಟೊಟ್ಟಿಗಾಗತ್ತೆ 2 ಕೂಡ ಅಂತ. ಇಹ ಪರ ಬೇರೆ ಬೇರೆ ಇಲ್ಲ ಅಂತ, ಒಟ್ಟೊಟ್ಟಿಗಾಗತ್ತೆ ಅಂತ. ಹಾಗಾಗಿ ಈ ಸೂತ್ರವನ್ನು ಜೀವನದಲ್ಲಿ ಇಟ್ಕೊಳ್ಳೋಣ ಎಂಬುದಾಗಿ ಹೇಳ್ತಾ, आज बहुत ही आनंद हम महसूस कर रहे हैं, क्योंकि आरोग्य की बात कर रहे हैं हम, जो भूल रहे थे. जीवन में सब कुछ होता है, आरोग्य नहीं होता है, क्योंकि आरोग्य के और ध्यान नहीं देते हैं, बिल्कुल भी ध्यान नहीं देते हैं. ऐसा एक कार्यक्रम जो
अपना शरीर के बारे में, अपना मन के बारे में ज्ञान देगा। ऐसा एक कार्यक्रम एक वार्ता वाहिनी में हो रहा है। एक अद्भुत विषय हमारे लिए, और हमारे सामने आरोग्य ही खड़ा है। हमारे आंखों के सामने जो है वैद्य वृंद, भावी वैद्य वृंद, भविष्य के वैद्य वृंद, ये आरोग्य मनुष्य के रूप में है। ये आरोग्य के दूत है आप लोग। आप जहाँ जाएंगे आरोग्य वहाँ जाएगा, स्वास्थ्य वहाँ जाएगा। आप जहाँ रहेंगे वहाँ आरोग्य रहेगा। तो इसलिए भगवान ने आपको भेजा है इस धरती में। आपको इसलिए भेजा है कि ये लोग स्वस्थ हो, लोग स्वस्थ हो, स्वस्थ रहे, इसलिए आपको इस धरती में भगवान ने भेजा है, ऐसे हम समझते हैं। एकमात्र संदेश आपके लिए, वैद्य के लिए, वैद्य श्रेष्ठ वैद्य होने के लिए क्या जरूरी है? सबसे मुख्य करुणा, सबसे मुख्य। जिनके पास करुणा नहीं वह वैद्य नहीं है। जो कारुणिक है वह वैद्य है। जो जिनके पास दया नहीं, प्रेम नहीं, वह वैद्य नहीं बन सकता। उनसे सुख नहीं मिलेगा। जो रोगी है उनको सुख नहीं मिलेगा। अगर आप में करुणा भरपूर है वही काफी है, उससे आधा काम हो जाएगा। बाकी काम दवाई से, बाकी काम इलाज से। तो इसलिए आपके लिए हमारा एकमात्र सुझाव है, हृदय में करुणा भरकर आप अपना काम करें, तो ईश्वर आपके साथ रहेगा और स्वास्थ्य आपके साथ चलेगा। ತುಂಬ ಸುಂದರವಾದ ಕಾರ್ಯಕ್ರಮ, ತುಂಬ ಅಮೋಘವಾದ ಕಾರ್ಯಕ್ರಮ. ಯಾವುದನ್ನು ಬಿಟ್ಟು ಬರ್ಬೋದು ಇಂಥ ಕಾರ್ಯಕ್ರಮ ಸಲುವಾಗಿ. ಯಾಕೆಂದರೆ ಇದು ಸಮಾಜದ ಬಗ್ಗೆ ಕಳಕಳಿ ಇರತಕ್ಕಂಥ ಕಾರ್ಯಕ್ರಮ. ತುಂಬ ಅಭಿನಂದನೆಗಳು ರಿಪಬ್ಲಿಕ್ ಕನ್ನಡಕ್ಕೆ ರಿಪಬ್ಲಿಕ್ ಬಂದಿದ್ದು ಸಾರ್ಥಕ ಆಯಿತು. ಯಾಕೆಂದರೆ ಇಂತಿಂಥ ಕಾರ್ಯಕ್ರಮಗಳು ಸಿಕ್ಕುವು ಕನ್ನಡ ನಾಡಿಗೆ ಅಂತ. ಹಾಗೆ ಇಡೀ ಶೋಭಾ ಮಳವಳ್ಳಿಯವರ ನೇತೃತ್ವದ ಇಡೀ ತಂಡಕ್ಕೆ ತುಂಬ ಅಭಿನಂದನೆಗಳು. ನಿಮ್ಮಿಂದ ಕನ್ನಡ ನಾಡು ಸ್ವಸ್ಥವಾಗಿ ಬಾಳುವಂತೆ, ಸುಖಿಯಾಗಿ ಬಾಳುವಂತೆ ಆಗಲಿ, ಎಲ್ಲರಿಗೂ ಒಳಿತಾಗಲಿ. ಹರೇ ರಾಮ. ಶಂಕರಾಚಾರ್ಯ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ನಮ್ಮನ್ನು ಉದ್ದೇಶಿಸಿ ಆರೋಗ್ಯ ಮಂತ್ರದ ಮೂಲಕ ವಿಶೇಷವಾದಂತಹ ಸಂದೇಶವನ್ನು ಕೊಟ್ಟರು. ಗುರುಗಳೇ, ನಿಮ್ಮ ಅಪ್ಪಣೆ ಇದ್ದರೆ ಒಂದೆರಡು ಪ್ರಶ್ನೆಗಳಿದೆ, ಕೇಳ್ಬೋದಾ? ಕೇಳಿ. ಮುಖ್ಯವಾಗಿ ಇತ್ತೀಚೆಗೆ ಈ ಆರೋಗ್ಯದಿಂದ ಏಕಾಗ್ರತೆ ಅನ್ನುವಂಥದ್ದು ಬಹಳ ಸವಾಲಾಗ್ತಾ ಇದೆ. ಏಕಾಗ್ರತೆಯನ್ನು ಸಾಧಿಸೋದು ಹೇಗೆ ಅನ್ನುವಂಥ ಪ್ರಶ್ನೆ ಇದೆ. ಉದಾಹರಣೆಗೆ ಶಿವರಾತ್ರಿ ದಿನ ನಾವು ಉಪವಾಸ ಇದ್ದು ಶಿವನ ಆರಾಧನೆಯನ್ನು ಮಾಡೋ ಸಂದರ್ಭದಲ್ಲಿ ನಮಗೆ ಬರೀ ತಿಂಡಿದೆ ನೆನಪಾಗುತ್ತೆ. ಈ ರೀತಿಯ ಅನೇಕ ಪ್ರಶ್ನೆಗಳು. ಇದು ಅಂದರೆ ಬಹುತೇಕ ಜನರ ಪ್ರಶ್ನೆ. ಪೂಜೆಗೆ ಕೂತಾಗ ಏಕಾಗ್ರತೆಯಿಂದ ಪೂಜೆ ಮಾಡೋದು ಹೇಗೆ, ದೇವರ ಸಾನ್ನಿಧ್ಯದಲ್ಲಿ ಇದ್ದಾಗ ಶುದ್ಧ ಭಕ್ತಿಯನ್ನು ಸಾಧಿಸೋದು ಹೇಗೆ, ಈ ರೀತಿ ಹಲವು ಪ್ರಶ್ನೆಗಳಿದೆ. ಆ ಏಕಾಗ್ರತೆಯನ್ನು ಸಾಧಿಸೋದಕ್ಕೆ ಈ ಆರೋಗ್ಯವು ಕಾರಣ ಆಗುತ್ತಾ ಅನ್ನೋಂಥ ಪ್ರಶ್ನೆ ಇದೆ. ತುಂಬ ಅದ್ಭುತವಾದ ಪ್ರಶ್ನೆ. ಈ ಏಕಾಗ್ರತೆ ಅನ್ನೋದು ಕೀಲಿಕೈ ಇದ್ದಾಗೆ, ಅದೊಂದಿದ್ರೆ ಎಲ್ಲದನ್ನೂ ಸಾಧನೆ ಮಾಡೋಕ್ಕೆ ಸಾಧ್ಯ. ವಿದ್ಯಾರ್ಥಿಗೂ ಏಕಾಗ್ರತೆ ಬೇಕು, ಅವನು ಚೆನ್ನಾಗಿ ಓದಿ ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗಬೇಕು ಅಂದರೆ ಏಕಾಗ್ರತೆ ಬೇಕು. ಯೋಗಿಗೂ ಏಕಾಗ್ರತೆ ಬೇಕು ಧ್ಯಾನ ಮಾಡಬೇಕಾದ್ರೆ. ಹಾಗೆ ನೀವು ಒಂದು ವಾರ್ತಾವಾಹಿನಿ ನಡೆಸ್ತಾ ಇರ್ತೀರಿ, ತುಂಬ ಏಕಾಗ್ರತೆ ಬೇಕು ನಿಮಗೆ. ಎಲ್ಲಿ ಏನಾಗ್ತಾ ಇದೆ ನಿಮ್ಮ ಕೂಡಲೇ ಸಮಾಜಕ್ಕೆ ಕೊಡ್ತಾ ಇರ್ತೀರಿ. ತುಂಬ ಮುಖ್ಯವಾದ ಪ್ರಶ್ನೆ. ಹೇಗೆ ಬರುತ್ತೆ ಅನ್ನೋ ದೊಡ್ಡ ಸವಾಲು ಅದು. ನಿಮ್ಮನ್ನ ಪ್ರತಿ ಪ್ರಶ್ನೆ ಕೇಳೋದಾದರೆ, ಈಗ ಕ್ರಿಕೆಟ್ ಪಂದ್ಯ ನಡೀತಾ ಇರುತ್ತೆ, ಈ ಕ್ರಿಕೆಟ್ ಹುಚ್ಚರು ನೋಡ್ತಾ ಇರ್ತಾರೆ, ಎಷ್ಟು ಏಕಾಗ್ರತೆಯಲ್ಲಿ ನೋಡ್ತಾ ಇರ್ತಾರಲ್ವ ಅದನ್ನ ಅವರು. ಆ ಕಡೆ ಈ ಕಡೆ ಮನಸ್ಸೋಗಲ್ಲ. ಅಥವಾ ಒಂದು ಧಾರಾವಾಹಿ ನೋಡ್ತಾ ಇರ್ತಾರೆ, ಚಲನಚಿತ್ರ ನೋಡ್ತಾ ಇರ್ತಾರೆ, ಆಸಕ್ತಿ ಇರೋಂಥ ಚಲನಚಿತ್ರ, ಈ ಸುತ್ತಮುತ್ತ ಏನಾದರೂ ಗೊತ್ತು ಕೂಡ ಆಗಲ್ಲ ಅಂತ. ಹೇಗೆ ನೋಡ್ತಾರೆ ಅಷ್ಟು ಏಕಾಗ್ರತೆಯಿಂದ? ಹೇಗೆ ಸಾಧ್ಯ ಅದು? ಅಂದರೆ ನಮ್ಗೆ ಎಲ್ಲಿ ತುಂಬ ಆಸಕ್ತಿ ಇರುತ್ತೋ ಅಲ್ಲಿ ಏಕಾಗ್ರತೆ ಬರುತ್ತೆ. ಎಲ್ಲಿ ತುಂಬ ಪ್ರೀತಿ ಇರುತ್ತೋ ನಮಗೆ ಅಲ್ಲಿ ಏಕಾಗ್ರತೆ ತಾನಾಗಿ ಬರುತ್ತೆ. ಈಗ ನಿಮಗೆ ನಿಮ್ಮ ಮಗು ಬಗ್ಗೆ ತುಂಬ ಪ್ರೀತಿ ಇದ್ದರೆ ಎಲ್ಲಿ ಹೋದರೂ ಮಗು ನೆನಪಾಗತ್ತೆ ನಿಮಗೆ. ಹಾಗೆ ನಿಮ್ಮ ದೇವರ ಬಗ್ಗೆ ತುಂಬ ಪ್ರೀತಿ ಇದ್ದರೆ ಎಲ್ಲಿ ಹೋದರೂ ದೇವರು ನೆನಪಾಗ್ತಾರೆ ನಿಮಗೆ. ತುಂಬ ಮುಖ್ಯ. ಈ ಏಕಾಗ್ರತೆಗೆ ಮೂಲ ಸೂತ್ರ ಪ್ರೀತಿ. ಅದನ್ನು ಸ್ವಲ್ಪ ಕಡಿಮೆ ಮಾಡಿ ಹೇಳಿದ್ರೆ ಆಸಕ್ತಿ ಅಂತ. ಈ ಆಸಕ್ತಿ ಪ್ರೀತಿ ತುಂಬ ಹತ್ತಿರ ಇರುತ್ತೆ ಎರಡು ಕೂಡ ಅಂತ. ಎಲ್ಲಿ ತುಂಬ ಆಸಕ್ತಿ ಇರುತ್ತೋ, ಎಲ್ಲಿ ತುಂಬ ಪ್ರೀತಿ ಇರುತ್ತೋ ತಾನಾಗಿ ಬರುತ್ತೆ ಏಕಾಗ್ರತೆ. ಈಗ ನಮ್ಮೆಲ್ರಿಗೂ
ಈ ತಿಂಡಿ ಮೇಲೆ ಜಾಸ್ತಿ ಪ್ರೀತಿ ಇದೆ, ಹಾಗೆ ಮನಸ್ಸು ಆ ಕಡೆ ಹೋಗ್ತಾ ಇದೆ. ಶಿವನಿಗಿಂತ ಜಾಸ್ತಿ ತಿಂಡಿ ಮೇಲೆ ಪ್ರೀತಿ ಇರೋದ್ರಿಂದ ಆ ಕಡೆ ಮನಸ್ಸು ಹೋಗ್ತಾ ಇದೆ. ಈ ತಿಂಡಿಗಿಂತ ಜಾಸ್ತಿ ಶಿವನ ಮೇಲೆ ಪ್ರೀತಿ ಯಾವಾಗ ಬರುತ್ತೋ ತಾನೇ ಏಕಾಗ್ರತೆ ಬರುತ್ತೆ ಅಂತ. ಒಂದು ಚಿಕ್ಕ ಮಾತು, ಈ ಉಪವಾಸದ ನಿಯಮ ಏನು ಅಂದರೆ, ಹಸಿವು ಗೊತ್ತಾಗ್ತಾ ಇದ್ದರೆ ಊಟ ಮಾಡಬೇಕು, ಉಪವಾಸ ಮಾಡಬಾರ್ದು ಅಂತ. ಹಸಿವು ಆಯಿತು ಅಂದರೆ ಉಪವಾಸ ಭಂಗ ಆಯಿತು ಅಂತ ಅರ್ಥ ಅಂತ. ಉಪವಾಸದ ಮೂಲ ಸೂತ್ರ ಏನಂದರೆ ಹಸಿವು ಗೊತ್ತಾಗಬಾರ್ದು ಅಂತ, ಮರ್ತು ಹೋಗಬೇಕು ಅಂತ. ನೀವು ದೇವರಲ್ಲಿ ಪೂರ್ತಿ ಮನಸ್ಸಿಟ್ಟರೆ ಹಸಿವು ಮರ್ತು ಹೋಗುತ್ತಲ್ವಾ, ಅದು ಉಪವಾಸ, ನಿಜವಾದ ಉಪವಾಸ. ಅದು ಉಪ ಅನ್ನೋ ಶಬ್ದಕ್ಕೆ ಸಮೀಪ ಅಂತ ಅರ್ಥ. ಉಪವಾಸ ಅಂದರೆ ಹತ್ತಿರ ಇರೋದು. ತುಂಬ ದೇವರಿಗೆ ಹತ್ತಿರ ಆದಾಗ ಮರ್ತು ಹೋಗುತ್ತೆ, ಮತ್ತೆ ಎಲ್ಲ ಊಟ ತಿಂಡಿ ನೆನಪಿರಲ್ಲ. ನಿಜವಾದ ಉಪವಾಸ. ಊಟ ತಿಂಡಿ ನೆನಪಾಗ್ತಾ ಇದೆ ಅಂದರೆ ಮಾಡೋದು ಒಳ್ಳೆಯದು, ದೇವರಿಗೆ ಕೈ ಮುಗಿದು ಹೋಗಿ ಮಾಡೋದು ಒಳ್ಳೆಯದು. ಯಾಕೆಂದರೆ ಉಪವಾಸ ಭಂಗ ಆಗಿಬಿಟ್ಟಿದೆ, ಈಗಾಗಲೇ ಭಂಗ ಆಗಿದೆ ಅದು ಅಂತ. ಆಮೇಲೆ ಆರೋಗ್ಯ ಹೇಗೆ ಕಾರಣ ಆಗುತ್ತೆ ಅನ್ನೋ ಪ್ರಶ್ನೆ ಇದೆ ಇದರೊಂದು ಭಾಗವಾಗಿ. ಈಗ ಆರೋಗ್ಯ ಸರಿ ಇಲ್ಲದಿದ್ರೆ ನಿಮ್ಗೆ ಯಾವುದ್ರಲ್ಲಿ ಏಕಾಗ್ರತೆ ಬರೋಕ್ಕೆ ಸಾಧ್ಯ ಅಂತ. ಆ ಕಡೆಗೆ ಹೋಗುತ್ತಲ್ಲ ಮನಸ್ಸು. ಎಲ್ಲೋ ಒಂದು ನೋಯ್ತಾ ಇದ್ದರೆ ನಿಮಗೆ ಕಾಲೋ ಕೈನೋ, ಆ ಕಡೆನೂ ಹೋಗುತ್ತೆ ಮನಸ್ಸು ಅಂತ. ಹಾಗಾಗಿ ಎಲ್ಲ ವಿಷಯದಲ್ಲೂ ಏಕಾಗ್ರತೆ ಹಾಳು ಮಾಡೋದು ಯಾವುದು ಅಂದರೆ ಅನಾರೋಗ್ಯ ಅಂತ, ರೋಗ ಅಂತ. ತನ್ನ ಕಡೆ ಗಮನ ಸೆಳ್ಕೊಳ್ಳುತ್ತೆ ಅದು. ರೋಗದ ತುಂಬ ಮುಖ್ಯ ಲಕ್ಷಣ ಏನಂದರೆ ತನ್ನ ಕಡೆ ಗಮನ ಸೆಳ್ಕೊಳ್ತಕ್ಕಂಥದ್ದು ಅಂತ. ಹಾಗಾಗಿ ಆರೋಗ್ಯ ಇದ್ದರೆ ಯಾವುದ್ರಲ್ಲಿ ಬೇಕಾದ್ರೂ ಏಕಾಗ್ರತೆ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಗುರುಗಳು, ಇನ್ನೊಂದು ಪ್ರಶ್ನೆ. ಈ ಲೌಕಿಕ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಆಧ್ಯಾತ್ಮಿಕತೆಯತ್ತ ಚಿತ್ತ ಹರಿಸೋದು ಹೇಗೆ, ಆಧ್ಯಾತ್ಮಿಕತೆಯನ್ನು ಸಾಧಿಸೋದು ಹೇಗೆ ಅನ್ನೋಂಥ ಪ್ರಶ್ನೆಯೂ ಕೂಡ ಇದೆ. ಹಾಂ, ಲೌಕಿಕ ಜಗತ್ತಿನಲ್ಲಿ ನಾವು ಇದ್ದಾಗ ಅಧ್ಯಾತ್ಮಕ್ಕೆ ನಮಗೆ ಆಸಕ್ತಿ ಬರೋದು ಹೇಗೆ, ಅದನ್ನು ಸಾಧಿಸೋದು ಹೇಗೆ ಅನ್ನೋ ತುಂಬ ಒಳ್ಳೆಯ ಪ್ರಶ್ನೆ. ಇದೊಂದು ಸಮನ್ವಯ ಬೇಕು. ಇದೊಂದು ನಾವು ಆಗ್ತಾನೆ ಮಾತನಾಡ್ತಾ ಹೇಳಿದ್ವು, ಜೀವನದಲ್ಲಿ ರಾತ್ರಿ ಇದೆ, ಅದು ನಿದ್ದೆ ಮಾಡೋ ಸಲುವಾಗಿದೆ. ಹಗಲಿದೆ, ಅದು ಕೆಲಸ ಮಾಡೋ ಸಲುವಾಗಿದೆ. ಈ ಸಂಧ್ಯಾಕಾಲಗಳು ಧ್ಯಾನ ಮಾಡೋ ಸಲುವಾಗಿದೆ, ಅಧ್ಯಾತ್ಮ ಸಲುವಾಗಿದೆ ಅನ್ನೋ ಮಾತನ್ನು ನಾವು ಹೇಳಿದ್ವು. ಜೀವನದಲ್ಲಿ ಹಾಸೋಕ್ಕಾಗಿರ್ಬೇಕಾಗಿರ್ತಕ್ಕಂಥ ಒಂದು ಸಂಗತಿ ಅದು ಅಧ್ಯಾತ್ಮ, ಮನಸ್ಸಿನ ನೆಮ್ಮದಿಗೆ ಕಾರಣ ಆಗ್ತಕ್ಕಂಥದ್ದು. ಅದರಲ್ಲಿ ಎರಡು ಕಾರಣ. ಒಂದು ನಮ್ಗೆ ಆಸಕ್ತಿ ಇದ್ದರೆ ತಾನಾಗಿ ನಾವು ಒಂದು ಸಮತೋಲನ ಮಾಡ್ಕೋತೀವಿ, ನಾವು ಅದಕ್ಕೊಂದು ಸಮಯ ಮಾಡ್ಕೋತೀವಿ. ದಿನದಲ್ಲಿ ಎಲ್ಲಕ್ಕೂ ಸಮಯ ಇದೆ, ಅಧ್ಯಾತ್ಮಕ್ಕೂ ಕೂಡ ಸಮಯ ಇರುತ್ತೆ. ಅದು ಒಂದು. ಆಸಕ್ತಿ ಇಲ್ಲದೇ ಇದ್ದಾಗ ಈ ಕಷ್ಟಗಳು ಆಸಕ್ತಿನ ತಂದು ಕೊಡ್ತವೆ ಜೀವನದಲ್ಲಿ. ತಾಪತ್ರಗಳು ಬರ್ತಾವಲ್ಲ, ಆಸಕ್ತಿ ತಾನಾಗಿ ಬರುತ್ತೆ. ದೇವ್ರು ನೆನಪಾಗ್ತಾರೆ ಆವಾಗ. ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳ್ತಾರಲ್ಲ. ಹಾಗೆ ಯಾಕೆ ಕಷ್ಟಗಳು ಬರುತ್ತೆ ಅಂದರೆ, ಈ ನವಗ್ರಹಗಳಲ್ಲಿ ಶನಿ ಅಂತ ಒಂದು ಗ್ರಹ ಇದೆಯಲ್ಲ, ಈ ಶನಿಯ ಮುಖ್ಯ ಫಲ ದುಃಖ ಕೊಡುವಂಥದ್ದು ಅಂತ. ಅವ್ನು ದುಃಖ ಯಾಕೆ ಕೊಡ್ತಾನೆ ಅಂದರೆ, ಶನಿ ಅಧ್ಯಾತ್ಮ ಕೊಡೋ ಗ್ರಹ ಕೂಡ ಶನಿನೇ ಅಂತ, ಸನ್ಯಾಸ ಕೊಡೋ ಗ್ರಹ ಶನಿನೇ, ಈ ಅಧ್ಯಾತ್ಮ ಕೊಡೋ ಗ್ರಹ ಶನಿನೇ ಅಂತ. ಶನಿ ದುಃಖ ಯಾಕೆ ಕೊಡ್ತಾನೆ ಅಂದರೆ, ಅಧ್ಯಾತ್ಮದ ಕಡೆ ಆಸಕ್ತಿ ಹೋಗೋ ಥರ ಮಾಡಬೇಕು ಅನ್ನೋ ಕಾರಣಕ್ಕೆ ಕೊಡ್ತಾನೆ ಅವನು ಅಂತ. ಈ ಬುದ್ಧನಿಗೆ ಅಧ್ಯಾತ್ಮದ ಕಡೆ ಒಲವು ಯಾವಾಗ ಬಂತು ಅಂದರೆ, ದುಃಖಗಳನ್ನು ನೋಡ್ತಾನೆ ಅವನು ರೋಗ ನೋಡ್ತಾನೆ, ಅವನು ಮೃತ್ಯು ನೋಡ್ತಾನೆ. ಇಂಥದ್ದು ನೋಡಿದಾಗ ಅವನಿಗೆ ಮನಸ್ಸು ಅಧ್ಯಾತ್ಮದ ಕಡೆ ಹರಿತು ಅಂತ. ಹಾಗಾಗಿ ಬದುಕಿನಲ್ಲಿ ದುಃಖಗಳು ಇರೋವಂಥದ್ದು ಅವುಗಳು ನಿಜವಾಗಿ ಅವಕಾಶಗಳು ಅಂತ. ಯಾವುದಕ್ಕೆ ಅವಕಾಶ ಅಂದರೆ, ಒಂದು ಸಾರಿ ಒಳಮುಖ ಆಗೋದಕ್ಕೆ, ಒಂದು ಸಾರಿ ಆಧ್ಯಾತ್ಮಿಕ ಆಗೋದಕ್ಕೆ, ಒಂದು ಸಾರಿ ಭಗವಂತನ ಕಡೆ ಗಮನ ಹೋಗೋದಕ್ಕೆ ಅವೆಲ್ಲ ಮೆಟ್ಟಿಲುಗಳು, ಏಣಿಗಳು ಇದ್ದಂತೆ ಅಂತ. ಆ ಥರ ಬಳಸ್ಕೋಬೇಕು ನಾವು ದುಃಖಗಳನ್ನು ಅಂತ. ಅದು ನಮಗೆ ಒಳಗಡೆ ಸುಖ ಕೊಡೋದಕ್ಕೆ ಈ ಹೊರಗಿನ ದುಃಖನ ಬೆಳೆಸ್ಕೋಬೇಕು ಅಂತ. ಇನ್ನೊಂದು ಪ್ರಶ್ನೆ. ಈ ನಾನಾಗಲೇ ಆರಂಭದಲ್ಲಿ ಹೇಳ್ತಾ ಇದ್ದೆ, ಗಾವೋ ವಿಶ್ವಸ್ಯ ಮಾತರಹ ಅಂತ ಹೇಳಿದವರು, ಒಂದೇ ಗೋ ಮಾತರಂ ಅಂತ ಹೇಳಿದವರು. ಈ ಹಾಲಿನ ಬಗ್ಗೆ ಹಲವು ರೀತಿಯ ವಾದಗಳಿದೆ ಗುರುಗಳೇ. ಹಾಲು ತುಂಬಾ ಒಳ್ಳೇದಲ್ಲ, ಅತಿಯಾದ ಬಳಕೆ ಬಹಳ ಸಮಸ್ಯೆಗೆ ಕಾರಣ ಆಗುತ್ತೆ ಅನ್ನೋಂಥ ಮಾತಿದೆ. ಆ ಗೋವುಗಳ ಸಾಕಾಣಿಕೆ ಮತ್ತು ಈ ಹಾಲಿನ ಬಳಕೆಯ ಬಗ್ಗೆ ತಾವು ಹೇಳ್ಬೋದಾ? ಹಾಲು ತುಂಬ ಒಳ್ಳೆಯದು ಆರೋಗ್ಯಕ್ಕೆ, ಸತ್ಯ. ಹಾಲು ತುಂಬ ಕೆಟ್ಟದ್ದು ಆರೋಗ್ಯಕ್ಕೆ, ಅದು ಸತ್ಯ. ಪ್ರಶ್ನೆ ಇರೋದು ಯಾವ ಹಾಲು ಅಂತ. ಸಹಜವಾದ ಹಾಲಾದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮನುಷ್ಯನ ಹಸ್ತಕ್ಷೇಪಕ್ಕೆ ಒಳಗಾದ ಹಾಲಾದರೆ ಆರೋಗ್ಯಕ್ಕೆ ತುಂಬ ಹಾಳು. ಅದನ್ನು ವಿಜ್ಞಾನದ ಭಾಷೆಯಲ್ಲಿ A2 ಮಿಲ್ಕ್ ಮತ್ತು A1 ಮಿಲ್ಕ್ ಅಂತ ಅದನ್ನು ವಿಭಾಗ ಮಾಡ್ಕೋತಾರೆ, ಆ ಥರ ಅಂತ. ಈ A2 ಮಿಲ್ಕ್ ಅಂತ ಏನಿದೆ, ನಮ್ಮ ಭಾರತೀಯ ದೇಶಿ ಗೋವುಗಳ ಹಾಲು, ಅದು ಅಮೃತ. ಅದು ಪ್ರಮಾಣಬದ್ಧವಾಗಿದ್ದಾಗ, ಅದನ್ನು ಹೇಳಬೇಕಾಗುತ್ತೆ ನನ್ನ ಪಕ್ಕದಲ್ಲಿ, ಪ್ರಮಾಣಬದ್ಧವಾಗಿದ್ದಾಗ ಅದು ಅಮೃತ. ಅದರ ಆರೋಗ್ಯ ಕೆಡಿಸಿ ನೀವು ಹಾಲು ತೊಗೊಂಡ್ರೆ ಅದರಿಂದ ನೀವು ತಳಿ ಸಂಕರ ಮಾಡ್ತೀರಿ, ಅದಕ್ಕೆ ಬೇಡದಿರೋದು ತಿನ್ನಿಸ್ತೀರಿ, ತುಂಬ ಕೃತ್ರಿಮ ಜೀವನ ಮಾಡೋ ಥರ ಮಾಡ್ತೀರಿ. ಅದಕ್ಕೆ ಆ ಕಡೆ ಈ ಕಡೆ ಓಡಾಡೋ ಕೂಡ ಜಾಗ ಇಲ್ಲ ಅನ್ನೋ ಥರ ಮಾಡಿ ಅದನ್ನು ಆ ಥರ ನೀವು ಜೀವನ ಮಾಡಿಸಿದ್ರೆ. ಗೋ ಅನ್ನೋ ಶಬ್ದಕ್ಕೆ ಚಲನಶೀಲ ಅಂತ ಅರ್ಥ ಇದೆ. ಅದು ಓಡಾಡ್ತಾ ಇರಬೇಕು, ಅದು ಸಂಚಾರ ಮಾಡ್ತಾ ಇರಬೇಕು, ಅದು ಸಂಚಾರಶೀಲ ಅಂತ ಅರ್ಥ. ಅದಕ್ಕೆ ಅದು ಮಾಡಿಸ್ತೇನೆ ಗೋವನ್ನು ಅನಾರೋಗ್ಯ ಪೀಡಿತವಾಗಿ ನೀವು ಬದುಕೋ ಥರ ಮಾಡಿದರೆ ಏನಿದೆ ಅದನ್ನು ಕೊಡುತ್ತೆ. ಅದು ಒಳಗೆ ಅನಾರೋಗ್ಯ ಇದ್ದರೆ ಹಾಲಿನ ಮೂಲಕ ಅನಾರೋಗ್ಯನ ಕೊಡುತ್ತೆ. ಅದು ನೀವು ವಾರಕ್ಕೆ 4 ಚುಚ್ಚುಮದ್ದು ಕೊಟ್ಟರೆ ಹಸುವಿಗೆ ಹಾಲಲ್ಲಿ ಬರುತ್ತೆ ಅದು. ಆಮೇಲೆ ಅದು
ಅನಾರೋಗ್ಯ ಬರುತ್ತೆ ಅದು ಅಂತ. ಹಾಗಾಗಿ ಇಷ್ಟ ವಿಷಯ, ಅದು ಚೆನ್ನಾಗಿದ್ದರೆ ಚೆನ್ನಾಗಿರೋ ಹಾಲು ಕೊಡುತ್ತೆ ನಮಗೆ, ಅದು ಚೆನ್ನಾಗಿಲ್ಲದೆ ಇದ್ದರೆ ಹಾಲು ಈ ಬಿಳಿ ವಿಷ ಆಗಿ ಪರಿಣಮಿಸೋಕೆ ಖಂಡಿತ ಸಾಧ್ಯ ಇದೆ ಅಂತ. ಮತ್ತು ಗೋವುಗಳು ತುಂಬ ಆರೋಗ್ಯವಂತ ಪ್ರಾಣಿಗಳು, ಸಹಜವಾದ ಗೋವುಗಳನ್ನ ಹೇಳ್ತಾ ಇರೋಂಥದ್ದು ನಾವು. ತುಂಬ ಆರೋಗ್ಯವಂತ ಪ್ರಾಣಿಗಳು, ಅವುಗಳ ಜೊತೆ ಜೀವನ ಮಾಡ್ತಾ ಇದ್ದರೆ, ಈ ನಮ್ಮ ಮಠದಲ್ಲಿ ಒಂದು ಚಿಕ್ಕ ಗೋಶಾಲೆ ಇದೆ, ನಮ್ಮ ಬೆಂಗಳೂರು ಮಠದಲ್ಲಿ ಒಂದು ಚಿಕ್ಕ ಗೋಶಾಲೆ ಇದೆ. ಬೆಂಗಳೂರು ಅದರಿಂದ ಚಿಕ್ಕ ಗೋಶಾಲೆ ಅದು. ಅಲ್ಲೇ ಒಳಗಡೆ ಹಸುಗಳನ್ನ ಇಡ್ತಾ ಇದ್ವು ಯಾವಾಗಲೂ. ಇತ್ತೀಚೆಗೆ ನಮಗೆ ತುಂಬ ಬೇಜಾರಾಯಿತು, ಅದು ಪಾಪ ಅದಕ್ಕೆ ಸ್ವಾತಂತ್ರ್ಯನೇ ಇಲ್ವಲ್ಲ ಅಂತ. ಈಗ ಬಿಟ್ಬಿಟ್ಟಿದ್ದೀವಿ. ಈಗ ಮಠದಲ್ಲೆಲ್ಲ ಓಡಾಡ್ಕೊಂಡಿರ್ತೇವೆ ಗೋವುಗಳು, ಪೂಜೆ ಮಾಡ್ತಿದ್ರೆ ಪೂಜೆ ಮಾಡಲು ಕೂಡ ಬರ್ತೇವೆ, ಓಡಾಡ್ತಾ ಇರ್ತೇವೆ ಎಲ್ಲವೂ ಕೂಡ ಯಾವಾಗಲೂ ಕೂಡ ಅಂತ. ಆ ವಾತಾವರಣನೂ ತುಂಬ ಆರೋಗ್ಯ ಕೊಡುತ್ತೆ ಅಂತ. ಈ ಹಸುಗಳನ್ನು ನೀವು ಮುಡ್ತಾ ಇದ್ದರೆ, ಮಾತಾಡಿಸ್ತಾ ಇದ್ದರೆ ಮನಸ್ಸಿಗೆ ಬರೋ ನೆಮ್ಮದಿ, ಅದರಲ್ಲಿರೋ ಆರೋಗ್ಯ ನಮಗೆ ತಾನಾಗಿ ನಮಗೆ ಗೊತ್ತಿಲ್ಲದೆ ಇರೋ ಥರ ಸಂಕ್ರಾಂತ ಆಗುವಂಥದ್ದು, ಅದು ತುಂಬ ಮುಖ್ಯ ಅಂತ. ಹಾಗಾಗಿ ಗೋವು ಹಲವು ದೃಷ್ಟಿಯಿಂದ ತುಂಬ ಆರೋಗ್ಯ ಕೊಡುವಂಥ ಪ್ರಾಣಿ. ಈಗ ಆಯುರ್ವೇದ ತೊಗೊಂಡ್ರೆ ತುಪ್ಪ ತುಂಬ ಮುಖ್ಯವಾಗಿರ್ತಕ್ಕಂಥ ಸಂಗತಿ. ಅವರಿಗೆ ತುಪ್ಪ ಇಲ್ಲದೆ ಆಯುರ್ವೇದ ಇಲ್ಲ ಅಂತ ಅನ್ಬೋದು ಅಂತ. ಅಷ್ಟು ಸಂಗತಿಗಳಿಗೆ ತುಪ್ಪವನ್ನು ಔಷಧವಾಗಿ ಅವರು ಬಳಸ್ತಾರೆ, ಗೋಮೂತ್ರವನ್ನು ಬಳಸ್ತಾರೆ, ಹಾಲನ್ನು ಬಳಸ್ತಾರೆ, ಮಜ್ಜಿಗೆಯನ್ನು ಬಳಸ್ತಾರೆ, ಎಲ್ಲ ಅಲ್ಲಿಂದ ಬರ್ತಾ ಇದೆ ಅಂತ. ಹಾಗಾಗಿ ಆ ಗೋವುಗಳ ಜೊತೆಗಿನ ಜೀವನ ಸಹಜ ಜೀವನ, ಅವುಗಳಿಗೂ ಸಹಜವಾಗಿ ಬದುಕೋಕೆ ಬಿಟ್ಟು ನಾವು ಸಹಜವಾಗಿ ಬದುಕ್ತಾ ಒಟ್ಟಿಗಿದ್ರೆ ಅದು ಆರೋಗ್ಯವಾಗಿರುತ್ತೆ, ನಾವು ಕೂಡ ಆರೋಗ್ಯವಾಗಿರ್ತೀವಿ. ನಮ್ಮ ಆಪರೇಷನ್ ಸೈಡ್ ಗಾಯತ್ರಿ ಮೇಡಮ್ ಒಂದು ಕ್ವಶನ್ ಕೇಳ್ತಾರೆ ಸರ್. ದೇಹಕ್ಕೆ ಉಪವಾಸ ಎಷ್ಟು ಮುಖ್ಯ ಮತ್ತು ಯಾವಾಗ ಮಾಡಬೇಕು? ಈ ಪ್ರಶ್ನೆಗೆ ನಮ್ಮ ಮಾತಿನ ಮಧ್ಯೆ ಒಂದು ಉಲ್ಲೇಖ ಮಾಡಿದ್ದನ್ನು ನೆನಪು ಮಾಡ್ಕೊಳ್ತೇವೆ ನಾವು. ಈ ಮಧ್ಯಂತರ ಉಪವಾಸ ಅಥವಾ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತೇನು ಹೇಳ್ತಾರೆ, ಅದು ತುಂಬ ಮುಖ್ಯ ಅಂತ ನಾವು ಅನ್ಕೋತೀವಿ. ನೀವು ಇದ್ದಕ್ಕಿದ್ದಾಗೆ ಇಡೀ ದಿನ ಉಪವಾಸ ಮಾಡೋದು, 3 ದಿವಸ ಉಪವಾಸ ಮಾಡೋದು, ಇದೆಲ್ಲ ಮಾಡೋದಕ್ಕಿಂತ ನಿತ್ಯ ಉಪವಾಸ ಇಟ್ಕೊಳ್ಳಿ. ಹೇಗೆ ಅಂದರೆ, ಊಟ ಸಮಯದಲ್ಲಿ ಚೆನ್ನಾಗಿ ಊಟ ಮಾಡಿ, ಮಧ್ಯೆ ಮಧ್ಯೆ ತಿಂತಾ ಇರಬೇಡಿ, ಅದೇ ಉಪವಾಸ. ಈ ಊಟದಿಂದ ಊಟಕ್ಕೆ ಅಂತರ ಕೊಡೋದಿದೆಯಲ್ಲ, ಈ ಮಧ್ಯಾಹ್ನದ ಊಟದಿಂದ ಸಾಯಂಕಾಲದ ಊಟ ಇದೆಯಲ್ಲ, ಮಧ್ಯೆ ಕೂಡ ಅಂತರ. ಸಾಯಂಕಾಲದ ಊಟದಿಂದ ಸಾಯಂಕಾಲ ಒಂದು 7-8 ಗಂಟೆಗೆ ಊಟ ಮಾಡಿದರೆ ಮತ್ತು ಬೆಳಗ್ಗೆ ಮುಖ್ಯ ಭೋಜನ ಇದೆಯಲ್ಲ, ಅಲ್ಲಿ ತನಕ ಉಪವಾಸ ಇರೋಂಥದ್ದು ಇದೆಯಲ್ಲ, ಇದು ತುಂಬ ಮುಖ್ಯ ಅಂತ ಅನಿಸುತ್ತೆ ನಮಗೆ. ಮತ್ತು ಮಧ್ಯೆ ಮಧ್ಯೆ ನಮ್ಮಲ್ಲಿ ಪರಂಪರೆಯಲ್ಲಿ ಕೊಟ್ಟಿದ್ದಾರೆ. ಉದಾಹರಣೆಗೆ ಏಕಾದಶಿ ಇದೆ, 15 ದಿನಕ್ಕೆ ಒಂದು ದಿವಸ, ವರ್ಷಕ್ಕೊಂದು ಶಿವರಾತ್ರಿ ಬರುತ್ತೆ. ಈ ಥರದ ಉಪವಾಸಗಳು ಹಬ್ಬ ಹರಿದಿನಗಳಲ್ಲಿ ಮಧ್ಯೆ ಮಧ್ಯೆ ನಮ್ಮ ಹಿರಿಯರಿಗೆ ಕೊಟ್ಟಿದ್ದಾರೆ. ಅದು ಯಾಕೆ ಅಂದರೆ, ನಮ್ಮ ಅದು ಇದು ಬೇಡದ ಇದನ್ನು ತಿಂದು ಮಾಡ್ಕೊಂಡಿರ್ತೀವಲ್ಲ, ಅದು ಒಂದು ಸತಿ ಅದು ಕರಗಲಿ ಅಂತ, ಅದು ಜೀರ್ಣ ಆಗಿ ಹೋಗಲಿ ಅನ್ನೋ ಕಾರಣಕ್ಕೆ ಮಧ್ಯೆ ಮಧ್ಯೆ ಅಂತ ಬಿಡುವುಗಳನ್ನು ಅವ್ರು ಕೊಟ್ಟಿರ್ತಾರೆ. ನಾವು ತುಂಬ ಹೊತ್ತು ಕೊಡೋದು, ನೀವು ಅದೆಲ್ಲ ಮಾಡೋಕ್ಕಿಂತ ನಿತ್ಯ ನೀವು ತಗೊಳ್ಳೋ ಆಹಾರವನ್ನು ಮಧ್ಯೆ ಬಿಟ್ಟು ತಗೊಳ್ಳಿ, ಪದೇ ಪದೇ ತಿನ್ನಬೇಡಿ. ಇದು ತುಂಬ ಪೂರ್ತಿ ಜೀರ್ಣ ಆಗೋಕ್ಕೆ ಅವಕಾಶ ಕೊಡಿ. ಪೂರ್ತಿ ಜೀರ್ಣ ಆಯಿತು ಅಂದರೆ ದೇಹ ಮನಸ್ಸು ಚೆನ್ನಾಗಿದ್ದೇ ಇರುತ್ತೆ ಖಂಡಿತ ಅಂತ. ತುಂಬ ಧನ್ಯವಾದಗಳು ಗುರುಗಳೇ, ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರಿ. ಮುಖ್ಯವಾಗಿ ಏಕಾಗ್ರತೆಯ ವಿಚಾರವನ್ನು ತಾವು ತುಂಬ ಸರಳವಾಗಿ ನಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಿಕೊಟ್ರಿ. ಯಾವುದ್ರ ಮೇಲೆ ಆಸಕ್ತಿ ಪ್ರೀತಿ ಜಾಸ್ತಿ ಇರುತ್ತೆ, ಅದು ಏಕಾಗ್ರತೆ ತನ್ನಿಂದ ತಾನೇ ಬರುತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ವಿಚಾರ. ಯಾಕಂದರೆ ನಾನು ಯಾಕೆ ಈ ಪ್ರಶ್ನೆಯನ್ನು ಕೇಳಿದೆ ಆರಂಭದಲ್ಲಿ ಅಂತಂದರೆ, ಈಗಿನ ಯುವ ಪೀಳಿಗೆಯಲ್ಲಿ ಆಧ್ಯಾತ್ಮಿಕತೆಯತ್ತ ಚಿತ್ತ ಹರಿಸೋದೇ ಒಂದು ದೊಡ್ಡ ಸವಾಲಾಗಿದೆ. ಆಧ್ಯಾತ್ಮಿಕತೆಯತ್ತ ಒಂದು ಸಾರಿ ಅವರು ಚಿತ್ತ ಹರಿಸಿದರೆ ಪೂಜೆ ಪುನಸ್ಕಾರ ಆಧ್ಯಾತ್ಮಿಕತೆ ಇತ್ಯಾದಿ ವಿಚಾರಗಳ ಮೇಲೆ ಅವರು ಕಾನ್ಸಂಟ್ರೇಟ್ ಮಾಡೋದು ಹೇಗೆ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಇದೆ. ಸೊ ಅದ್ರ ಮೇಲೆ ಪ್ರೀತಿಯನ್ನು ಇಟ್ಕೊಂಡ್ರೆ, ಶ್ರದ್ಧಾಭಕ್ತಿಯನ್ನು ಇಟ್ಕೊಂಡ್ರೆ ತನ್ನಿಂದ ತಾನೇ ಏಕಾಗ್ರತೆ ಬರುತ್ತೆ ಅನ್ನುವಂತಹ ಬರೋದೇ ಇಲ್ಲ. ಆಸಕ್ತಿ ಪ್ರೀತಿ ಇಲ್ಲದ್ರೆ ಬರೋದೇ ಇಲ್ಲ ಏಕಾಗ್ರತೆ, ಯಾವ ಕಾರಣಕ್ಕೂ ಬರೋದಿಲ್ಲ ಅಂತ. ಅದನ್ನು ಬಹಳ ಸರಳವಾಗಿ ತಿಳಿಸ್ಕೊಟ್ರಿ. ತುಂಬ ಧನ್ಯವಾದಗಳು. ತಮ್ಮ ದಿವ್ಯ ಸಾನ್ನಿಧ್ಯಕ್ಕಾಗಿ ಮತ್ತೊಮ್ಮೆ ಅನಂತ ಧನ್ಯವಾದಗಳು. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ನಮಗಾಗಿ ಇಷ್ಟೊತ್ತಿನವರೆಗೂ ಅನೇಕ ವಿಚಾರಗಳನ್ನು ತಿಳಿಸ್ಕೊಟ್ರು, ಮುಕ್ತವಾಗಿ ಅಭಿಪ್ರಾಯವನ್ನು ಹಂಚಿಕೊಂಡ್ರು. ಅವರಿಗೆ ಗೌರವ ಸ್ಮರಣಿಕೆಯನ್ನು ನೀಡೋದಕ್ಕೆ ನಮ್ಮ ರಿಪಬ್ಲಿಕ್ ಕನ್ನಡದ ಸಂಪಾದಕರಾಗಿರುವಂತಹ ಶ್ರೀಮತಿ ಶೋಭಾ ಮಳವಳ್ಳಿಯವರು, ಹಾಗೆಯೇ ಡಿಸ್ಟ್ರಿಬ್ಯೂಷನ್ ಅಧ್ಯಕ್ಷರಾಗಿರುವಂಥ ಕಿಶನ್ ಸರ್ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಶ್ರೀಗಳಿಗೆ ಗೌರವ ಸಮರ್ಪಣೆ. ಜೋರಾದ ಚಪ್ಪಾಳೆ ಬರಲಿ, ಕ್ಲಾಪ್ಸ್ ಪ್ಲೀಸ್.